ಓಂ ವಾಂಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ. ಶ್ರೀ ಗುರುಭ್ಯೋ ನಮಃ. ಅನುಶಾಸನ ಪರ್ವದ 27ನೇ ಭಾಗ ಇದು. ತಂಡಿ ಮುನಿಯಿಂದ ರಚಿತವಾದ ಶಿವಸಹಸ್ರನಾಮಗಳನ್ನು ನಾವೀಗ ಕೇಳ್ತಾ ಇದ್ದೀವಿ. ಅವುಗಳಲ್ಲಿ 204 ನಾಮಗಳವರೆಗೆ ಈ ಹಿಂದೆ ನಮ್ಮ ಶ್ರವಣ ಮುಕ್ತಾಯವಾಗಿ ನಿಂತಿತ್ತು. ಸ್ವಸ್ಥಸ್ಯ ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ನೈಕವಿಧ ತತ್ವರತ್ನಾಕರಸ್ಯ ಸಾಗರಸ್ಯ ಅನುಶಾಸನ ಪರ್ವಣಿ ತಂಡಿಮುನಿನಾ ಪ್ರೋಕ್ತಾನಾಂ ಶಿವಸಹಸ್ರನಾಮ್ನಾಂ ಮಧ್ಯೆ ಚತುರಧಿಕಃ ದ್ವಿಶತತಮಃ ನಾಮಭಾಗಃ. 204ನೇಯ ನಾಮ ಗತೇ ದಿವಸೇ ಸಮಾಪ್ತಃ ಅಸ್ಥಾತ್. ಪಂಚಾಧಿಕಃ ದ್ವಿಶತತಮಃ ನಾಮಭಾಗಸ್ತು ಮಹಾಕಾಯಃ, ದೊಡ್ಡ ಶರೀರವನ್ನು ಹೊಂದಿದವನು. ಮಹಾನನಃ, ವಿಶಾಲವಾದ ಮುಖವುಳ್ಳವನು. ವಿಶ್ವಕ್ಸೇನಃ, ಸೇನಾ ಅಂದ್ರೆ ಸೈನ್ಯ ಅಂತ ಅರ್ಥ. ವಿಶ್ವಕ್ಸೇನ ಅಂದ್ರೆ ವಿಶ್ವಕ್ ಅಂದ್ರೆ ಎಲ್ಲ ಕಡೆ, ಆ ಕಡೆ ಈ ಕಡೆ ಚದುರಿ ಹೋದದ್ದು. ದೈತ್ಯರ ಸೈನ್ಯವನ್ನ, ದುಷ್ಟ ಶಕ್ತಿಗಳ ಸೈನ್ಯವನ್ನ ಚದುರಿ ಹೋಗುವಂತೆ ಓಡಿಸುವವನು ಅಂತ ಅದರ ಅರ್ಥ. ಸಂಯುಗಾಪೀಡ ವಾಹನ ಹರಿಹಿ. ವಿಶ್ವಕ್ಸೇನ ಆದ್ಮೇಲೆ ಹರಿ ಅಂತ ಶಬ್ದ. ಹರಿ ಅಂದ್ರೆ ಸಂಸಾರವನ್ನ ಪರಿಹರಿಸುವಂಥವನು. ಹಿಂದೆ ಇದು ಶಾಂತಿ ಪರ್ವದಲ್ಲಿ ಕೂಡ ಬಂದಿದೆ. ಹರೇ ಭಾಗಂ ಕ್ರತುಷ್ವಹಂ. ಮನೆಗಳಲ್ಲಿ ಏನು ಯಜ್ಞ ನಡೀತದೆ, ಯಜ್ಞ ಶಾಲೆಗಳಲ್ಲಿ ಏನು ಯಜ್ಞ ನಡೀತದೆ, ಅಲ್ಲಿ ಬಂದು ಯಜ್ಞದ ಭಾಗವನ್ನು ಸ್ವೀಕಾರ ಮಾಡುವವನು. ಆ ಕಾರಣಕ್ಕಾಗಿ ಅವನಿಗೆ ಹರಿ ಅಂತನೂ ಶಬ್ದದಿಂದ ಕರೀತಾರೆ. ಯಜ್ಞ, ಅವನೇ ಯಜ್ಞ ಸ್ವರೂಪನಾಗಿದ್ದಾನೆ. ಏಷ ಹವೈ ಯಜ್ಞೋ ಯೋಯಂ ಪವತೆ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಕೂಡ ವರ್ಣನೆ ಮಾಡಿದ್ದಾರೆ. ಯ ಅಂತಂದ್ರೆ ಸಂಚಾರ ಮಾಡುವವನು ಅಂತ ಅರ್ಥ. ಜ್ಞ ಅಂದ್ರೆ ಪವಿತ್ರ ಮಾಡುವವನು ಅಂತ ಅರ್ಥ. ಎನ್ನಿದಂ ಪಾವಯತೆ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಹೇಳಿದಂತೆ, ಜ್ಞ ಶುದ್ಧ ಭಾವೆ ಅಂತ ಧಾತು, ಎಲ್ಲ ಕಡೆ ಸಂಚಾರ ಮಾಡ್ತಾ ಎಲ್ಲವನ್ನು ಪವಿತ್ರಗೊಳಿಸುವಂಥವನು. ಸಂಯುಗಾಪೀಡ ವಾಹನ, ಯುದ್ಧದಲ್ಲಿ ಪೀಡಾರಹಿತವಾದಂಥ ವಾಹನ ಅಂದ್ರೆ ನಂದಿ, ಗರುಡ ಮೊದಲಾದ ವಾಹನವನ್ನು ಹೊಂದಿದಂಥವನು. ತೀಕ್ಷ್ಣ ತಾಪ, ತೀಕ್ಷ್ಣವಾದ ತಾಪವನ್ನು ಸೂರ್ಯನ ರೂಪದಲ್ಲಿ ನಮಗೆ ಕೊಡುವಂಥವನು. ಹರ್ಯಶ್ವ, ಹಳದಿ ಬಣ್ಣದ ಅಥವಾ ಹಸಿರು ಬಣ್ಣದ ಕುದುರೆಗಳನ್ನು ಹೊಂದಿದವನು. ಸಹಾಯ, ಸಕಲ ಪ್ರಪಂಚಕ್ಕೂ ಕೂಡ ಸಹಾಯ ಮಾಡುವಂಥವನು. ಕರ್ಮ ಕಾಲವಿತ, ಯಾವ್ಯಾವ ಕರ್ಮಗಳನ್ನ ಯಾವಾಗ ಮಾಡಬೇಕು ಅನ್ನುವಂಥ ಒಂದು ಕಾಲ ವಿಶೇಷವನ್ನ ತಿಳಿದಂಥವನು. ವಿಷ್ಣು ಪ್ರಸಾದಿತ, ಉಪಾಸನೆಯ ಮೂಲಕವಾಗಿ ವಿಷ್ಣುವನ್ನ ಪ್ರಸನ್ನನನ್ನಾಗಿ ಮಾಡಿಕೊಂಡವನು, ಅಥವಾ ವಿಷ್ಣುವಿನಿಂದ ಸ್ತುತಿಸಲ್ಪಟ್ಟವನು ಅಂತ ಕೂಡ ಅರ್ಥ ಆಗಬಹುದು. ಯಜ್ಞ ಅಂಥೇಳಿ ಮತ್ತೊಂದು ಶಬ್ದ ಇದೆ. ವಿಷ್ಣು ಪ್ರಸಾದಿತೋ ಯಜ್ಞ ಅಂಥೇಳಿ. ಸಮುದ್ರ, ಅವನೇ ಸಮುದ್ರ ಸ್ವರೂಪನಾಗಿದ್ದಾನೆ. ವಡವಾಮುಖ, ಸಮುದ್ರದಲ್ಲಿರುವಂತಹ ಅಗ್ನಿಯ ಸ್ವರೂಪದವನಾಗಿದ್ದಾನೆ. ಇದು ಕೂಡ ಹಿಂದೆ ಒಂದು ಬಾರಿ ಶಾಂತಿ ಪರ್ವದಲ್ಲಿ ಬಂದಿದೆ.
ವಡವಾಗ್ಭಿ ನೃಹರಿರ್ ವಿಚಿಂತ್ಯ ಅಂತ ಖಂಡಾರ್ಥ ನಿರ್ಣಯದಲ್ಲಿ ಕೂಡ ಅವನನ್ನ ಆ ನರಸಿಂಹರೂಪಿಯಾದ ಭಗವಂತನನ್ನು ವರ್ಣನೆ ಮಾಡಿದ್ದಾರೆ. ಹುತಾಶನ ಸಹಾಯ, ಹುತಾಶನ ಅಂದ್ರೆ ಬೆಂಕಿಗೆ ಸಹಾಯ ಮಾಡುವಂಥವನು ವಾಯುವಿನ ರೂಪದಲ್ಲಿ. ಪ್ರಶಾಂತಾತ್ಮ, ಶಾಂತವಾದ ಸ್ವಭಾವ ಇದ್ದವನು. ಹುತಾಶನಃ ಅಗ್ನಿಸ್ವರೂಪನಾದವನು. ಉಗ್ರತೇಜಾಹ, ಭಯಂಕರವಾದಂಥ ತೇಜಸ್ಸುಳ್ಳವನು. ಮಹಾತೇಜಾಹ, ಮಹಾ ತೇಜಸ್ಸಿನಿಂದ ಕೂಡಿದಂಥವನು. ಜನ್ಯ, ಸಕಲ ಪ್ರಾಣಿ ಪ್ರಪಂಚಕ್ಕೂ ಕೂಡ ಜನಕನಾದವನು, ಅದನ್ನ ಸೃಷ್ಟಿಸಿದವಂತವನು ಅಂತ ಅದಕ್ಕೆ ಅರ್ಥ. ವಿಜಯ ಕಾಲವಿತ, ಯಾವಾಗ ವಿಜಯ ಪ್ರಾಪ್ತ ಆಗ್ತದೆ, ಯಾವಾಗ ಕಾರ್ಯ ಮಾಡಿದರೆ ವಿಜಯ ಸಿಗ್ತದೆ ಅಂತ ಅನ್ನೋದನ್ನ ತಿಳಿದಂತಹವನು. ಜ್ಯೋತಿಷಾಮಯನಂ, ಸಕಲ ಸೂರ್ಯ ಚಂದ್ರ ಮೊದಲಾದ ತೇಜಸ್ಸುಗಳಿಗೆ ಇವನ ಆಶ್ರಯ ಸ್ಥಾನ. ಸಿದ್ಧಿ ಅಂದ್ರೆ ಸಿದ್ಧಿ ಸ್ವರೂಪನಾದವನು. ಸರ್ವ ವಿಗ್ರಹ, ಇಡೀ ಪ್ರಪಂಚವೇ ಅವನಿಗೊಂದು ಶರೀರವಾಗಿದೆ. ಶಿಲಾವತ್ ಪ್ರತಿಮೈ ವೇಷ ವಿಷ್ಣುರ್ ಲೋಕ ಚತುರ್ದಶಿ ಅಂತ ಹೇಳಿ ಭಾಗವತ ತಾತ್ಪರ್ಯದಲ್ಲಿ ಸಮಸ್ತ ಪ್ರಪಂಚವನ್ನೇ ಅವನ ಒಂದು ವಿಗ್ರಹ ಅಂತ ಹೇಳಿದ್ದಾರೆ. ಶಿಖಾಧಾರಿಯಾದಂಥ ಗೃಹಸ್ಥರಲ್ಲಿ ಅಂತರ್ಯಾಮಿಯಾದವನು. ಮುಂಡಿ, ಶಿಖಾರಹಿತನಾದಂಥ ಸನ್ಯಾಸಿಗಳಲ್ಲಿ ಅಂತರ್ಯಾಮಿಯಾದವನು. ಜಟಾಧಾರಿಯಾದ ವಾನಪ್ರಸ್ಥರಲ್ಲಿದ್ದಾನೆ. ನಾವು ವ್ಯುಕ್ತ ಕೇಶಾಯ ಅಂಥೇಳಿ ರುದ್ರಾಧ್ಯಾಯದಲ್ಲಿ ಕೂಡ ತಲೆ ಬೋಳಿಸಿದವರು, ಶಿಖೆ ಇದ್ದವರು, ಇಂಥವರಲ್ಲಿ ಎಲ್ಲರಲ್ಲೂ ಕೂಡ ಇವನು ಅಂತರ್ಯಾಮಿಯಾಗಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಜ್ವಾಲಿ, ಅಗ್ನಿಯ ಪ್ರಜ್ವಲಿಸುವಂತಹ ಜ್ವಾಲೆಯಲ್ಲಿ ಇದ್ದಂಥವನು. ಮೂರ್ತಿಜಃ, ಸಾಕಾರನಾಗಿ ಭಕ್ತರಿಗೆ ಕಾಣಿಸಿಕೊಳ್ಳುವಂಥವನು. ಮೂರ್ಧಗಃ, ಸಹಸ್ರಾರ ಚಕ್ರದಲ್ಲಿ ಧ್ಯೇಯ ರೂಪನಾಗಿದ್ದಾನೆ. ಕುಂಡಲಿನಿ ಮೊದಲಾದ ಚಕ್ರಗಳಿವೆ. ಆ ಚಕ್ರದಲ್ಲಿ ಸಹಸ್ರಾರ ಚಕ್ರ ಅಂತ ಕೊನೆಯ ಒಂದು ಭಾಗ, ಅದರಲ್ಲಿ ಧ್ಯೇಯ ರೂಪನಾಗಿರುವಂಥವನು ಅಂತ ಕೆಲವು ಕಡೆ ವರ್ಣನೆ ಇದೆ. ಮೂರ್ಧ ಅಂತಂದ್ರೆ ದೇವತಾ ಕೋಟಿಯ ಅತ್ಯುನ್ನತ ಸ್ಥಾನ, ಅದರಲ್ಲಿ ಇದ್ದವನು ಅಂತ ಕೂಡ ಅರ್ಥ ಆಗಬಹುದು. ಬಲಿಷ್ಠನಾದವನು. ವೇಣವಿ ಅಂದ್ರೆ ಕೊಳಲನ್ನ ನುಡಿಸುವಂಥವನು. ಪಣವ ಅನ್ನುವಂಥ ವಾದ್ಯವನ್ನ ನುಡಿಸುವಂಥವನು. ತಾಳವನ್ನ ಹಾಕುವಂಥವನು. ಅಂದ್ರೆ ಇವರೆಲ್ಲರಲ್ಲೂ ಅಂತರ್ಯಾಮಿಯಾಗಿದ್ದವನು ಕೂಡ ಅರ್ಥ ಆಗಬಹುದು. ಖಲಿ, ಧಾನ್ಯವನ್ನು ಒಕ್ಕುವಂತಹ ಸ್ಥಳಗಳೇನಿರ್ತವೆ, ಧಾನ್ಯವನ್ನ ಅದರ ಹೊಟ್ಟಿನಿಂದ ಬೇರ್ಪಡಿಸಿ ಆ ಕಾಳುಗಳನ್ನು ಸಂಗ್ರಹಿಸುವಂತಹ ಜಾಗಗಳು, ಆ ಸ್ಥಳಗಳಿಗೆ ಇವನು ಸ್ವಾಮಿ. ಕಾಲಕಟಂಕಟ, ಯಮನಿಗೂ ಕೂಡ ಆವರಣವನ್ನು ಹೊದ್ದಿಸುವಂಥವನು ಅಂತ ಅದಕ್ಕೆ ಅರ್ಥ. ಕಾಲ ಅನ್ನೋ ಶಬ್ದಕ್ಕೆ ಕೇವಲ ಯಮ ಅಂತ ಅರ್ಥ ಇಟ್ಕೊಂಡು ಇಲ್ಲೆಲ್ಲ ಅರ್ಥ ಹೇಳಿದ್ದಾರೆ. ಕಳೆದ ದಿವಸ ನಾವದು ನೋಡಿದ್ದೆವು. ಕಾಲ ಅಂದ್ರೆ ಕೇವಲ ಯಮ ಅಲ್ಲ, ಲಕ್ಷ್ಮೀದೇವಿಯಿಂದ ಆರಂಭಿಸಿ ಸಮಸ್ತ ದೇವತೆಗಳು ಕೂಡ, ಅಗ್ನಿ, ಕೊನೆಗೆ ಯಮನ ತಮ್ಮನಾದಂಥ ಒಬ್ಬ ಯಮಾನುಜ, ಅವರೆಲ್ಲರೂ ಕೂಡ ಕಾಲರೇ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಮಾಯೆಯ ಆವರಣವನ್ನು ಹೊದಿಸುವವನು ಅಂತ ಅರ್ಥ ಆಗಬಹುದು. ನಕ್ಷತ್ರ ವಿಗ್ರಹ ಮತಿ, ನಕ್ಷತ್ರಗಳ ಗ್ರಹಗಳ ಕಾಲ ಚಲನೆಯನ್ನ ತಿಳಿದಂಥವನು. ಗುಣಬುದ್ಧಿ, ಸತ್ವರದ ಸ್ತಮೋ ಗುಣಗಳ ಮೂಲಕ ನಡೆಯುವಂತಹ ಎಲ್ಲಾ ಕಾರ್ಯಗಳನ್ನ ತಿಳಿದಂಥವನು. ಲಯ ಅಂದ್ರೆ ಪ್ರಳಯ ಸ್ಥಾನನಾದವನು, ಜಗತ್ತು ಎಲ್ಲದಕ್ಕೂ ಕೂಡ ಪ್ರಳಯವನ್ನು ಮಾಡುವಂಥವನು. ಆಗಮಃ ಅಥವಾ ಅಗಮಃ ಅಂತನೂ ಹೇಳ್ಬೋದು. ಅದನ್ನು ಅಗಮ ಅಂದ್ರೆ ಜನಸಾಮಾನ್ಯರಿಂದ, ಭಕ್ತ್ಯಾದಿ ರಹಿತರಾದವರಿಂದ ತಲುಪಲಿಕ್ಕೆ ಅಸಾಧ್ಯನಾದವನು. ಪ್ರಜಾಪತಿ, ಪ್ರಜಾನಾಂ ಪಾಲನಾದ್ ವಿಷ್ಣು ಪ್ರಜಾಪತಿ ರೀತೀರಿತ ಅಂತ ಸರ್ವಮೂಲದಲ್ಲಿ ಹೇಳಿರುವಂತೆ ಅವನು ವಿರಾಟ್ ಸ್ವರೂಪನಾದವನು.
ವಿಶ್ವಬಾಹು ಎಲ್ಲ ಕಡೆ ತೋಳ್ಗಳುಳ್ಳವನು, ವಿಭಾಗ ಎಲ್ಲ ಕಡೆ ತನ್ನ ವಿಭಕ್ತವಾದಂತಹ ರೂಪಗಳುಳ್ಳವನು. ಅವನ ರೂಪಗಳೇ ಎಲ್ಲ ಕಡೆ ಬೇರೆ ಬೇರೆ ಕಡೆ ವಿಭಕ್ತವಾಗಿವೆ. ಒಂದೊಂದು ವಸ್ತುಗಳಲ್ಲಿಯೂ ಕೂಡ ಒಳಗಿದ್ದು ಅವುಗಳ ಮೂಲಕ ಕಾರ್ಯ ಮಾಡಿಸುವವನು. ಅದಕ್ಕಾಗಿ ಅವನಿಗೆ ವಿಭಾಗ ಅಂತ ಹೀಗೆ ವರ್ಣಿಸ್ತಾರೆ. ಸರ್ವಗೋ ಮುಖ, ಸರ್ವಗಃ ಅಮುಖ ಅಂತ ಹೀಗೆ ಪದಚ್ಛೇದ ಮಾಡ್ತಾರೆ. ಸರ್ವಗಃ ಅಂದ್ರೆ ಸರ್ವತ್ರ ವ್ಯಾಪ್ತ, ಅಮುಖ ಅಂದ್ರೆ ಪ್ರಾಕೃತವಾದ ಮುಖ ಇಲ್ಲದವನು. ವಿಮೋಚನ, ಸಂಸಾರ ಚಕ್ರದಿಂದ ನಮ್ಮ ಎಲ್ಲರನ್ನು ಕೂಡ ಬಿಡಿಸುವಂಥವನು. ಸುಸರಣ, ಅತ್ಯಂತ ಸುಲಲಿತವಾಗಿ ಆ ಭಗವಂತನ ಬಳಿಗೆ ನಾವು ಹೋಗಬಹುದು. ಸರಣ ಮಾಡುವುದು ಅಂದ್ರೆ ಅವನನ್ನ ಸಮೀಪಿಸುವುದು ಅಂತ ಅರ್ಥ, ಅಥವಾ ತಿಳ್ಕೊಳ್ಳೋದು ಅಂತಲೂ ಕೂಡ ಅರ್ಥ ಆಗಬಹುದು. ಹೀಗೆ ಅತ್ಯಂತ ಸುಲಲಿತವಾಗಿ ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಪ್ರಾಪ್ತಿಗೆ ವಿಷಯನಾದವನು. ಹಿರಣ್ಯ ಕವಚೋದ್ಭವ, ಬ್ರಹ್ಮನಿಗೂ ಕೂಡ ಉತ್ಪತ್ತಿ ಸ್ಥಾನೀಯನಾದವನು. ಮೇಢ್ರಜ, ಮೇಢ್ರ ಅಂದ್ರೆ ಲಿಂಗ, ಆ ಲಿಂಗದ ರೂಪದಲ್ಲಿ ವ್ಯಕ್ತನಾಗಿರುವಂಥವನು. ಲಿಂಗಾಭಿಮಾನಿ ಶಿವ ಅಂತೇಳಿ ಈ ಹಿಂದೆ ಬಂದಿದೆ, ನಾವು ಅದನ್ನು ನೋಡಿದ್ದೇವೆ. ಬಲಚಾರಿ, ಅರಣ್ಯದಲ್ಲಿ ಸಂಚಾರ ಮಾಡುವಂಥವನು. ಪರ್ಯಪಶ್ಯ, ಈ ಬಲ ಅನ್ನೋ ಶಬ್ದಕ್ಕೆ ದೇವಾವೈ ಬಲೆ ಗಾಹ ಪರ್ಯಪಶ್ಯನ್ ಅಂತ ವೇದವಾಕ್ಯ ಒಂದನ್ನ ವ್ಯಾಖ್ಯಾನಗಳಲ್ಲಿ ಹೇಳ್ತಾರೆ. ಆ ಪ್ರಕಾರ ವನದಲ್ಲಿ ಸಂಚಾರ ಮಾಡುವವನು ಅಂತ ಅರ್ಥ ಬಲಚಾರಿ ಅನ್ನೋದಕ್ಕೆ. ಮಹೀಚಾರಿ ಅಂದ್ರೆ ಪೃಥ್ವಿಯ ಎಲ್ಲ ಕಡೆ ಸಂಚಾರ ಮಾಡುವಂಥವನು. ಶ್ರುತಃ, ಸರ್ವತ್ರ ಸಂಚರಿಸುವವನು ಅಂತ ಅದಕ್ಕೆ ಅರ್ಥ. ಸರ್ವತೂರ್ಯ ನಿನಾದಿ, ಸಕಲ ವಿಧವಾದಂತಹ ಮಂಗಳವಾದ್ಯಗಳನ್ನು ಕೂಡ ನುಡಿಸತಕ್ಕಂಥವನು. ಸರ್ವಾತೋದ್ಯ ಪರಿಗ್ರಹ, ಎಲ್ಲ ವಿಧವಾದಂತಹ ವಾದ್ಯಗಳನ್ನು ಕೂಡ ಸಂಗ್ರಹಿಸಿರುವಂಥವನು, ಅವುಗಳಿಗೆ ಆಶ್ರಯ ಅಂತ ಅದರ ಅರ್ಥ. ವ್ಯಾಲರೂಪ, ಶೇಷನಾಗ ಸ್ವರೂಪನಾದವನು, ಶೇಷನಾಗನಲ್ಲಿ ಅಂತರ್ಯಾಮಿ ಆದವನು. ಗುಹಾವಾಸಿ, ಎಲ್ಲರ ಹೃದಯ ಗುಹೆಯಲ್ಲಿ ಇರುವಂಥವನು. ಗುಹಾಶಯ ಅಂತಾನೆ ಅವನನ್ನ ಭಾಗವತಾದಿ ಗ್ರಂಥಗಳು ವರ್ಣನೆ ಮಾಡ್ತವೆ. ಗುಹಃ ಅಂದ್ರೆ ಕಾರ್ತಿಕೇಯ ಸ್ವರೂಪನಾದವನು, ಕಾರ್ತಿಕೇಯನಲ್ಲಿ ಅಂತರ್ಯಾಮಿ ಆದವನು. ಮಾಲಿ, ಮಾಲೆಯನ್ನು ಧರಿಸಿದಂಥವನು. ತರಂಗವಿತ್, ತರಂಗ ಸದೃಶವಾದಂತಹ ವಿಷಯ ಸುಖಗಳನ್ನು ಹೊಂದಿರುವಂಥವನು. ತ್ರಿದಶಃ, ತ್ರಿಕಾಲ ಧೃಕ್, ಕರ್ಮ ಸರ್ವ ಸಂಬದ್ಧ ವಿಮೋಚನ. ಮೊದಲನೇದಾಗಿ ತ್ರಿದಶಃ ಅಂತ, ಮೂರು ಅವಸ್ಥೆಗಳು. ತ್ರಿ ಅಂದ್ರೆ ಮೂರು, ದಶ ಅಂದ್ರೆ ಅವಸ್ಥೆಗಳು. ಉತ್ಪತ್ತಿ, ಸ್ಥಿತಿ ಮತ್ತು ಮರಣಗಳಿಗೆ ಕಾರಣನಾದವನು. ತ್ರಿಕಾಲ ಧೃಕ್, ಭೂತ ಭವಿಷ್ಯ ವರ್ತಮಾನ, ಅಥವಾ ಜಾಗೃತಿ ಸ್ವಪ್ನ ಸುಷುಪ್ತಿ ಅನ್ನುವಂತಹ ಮೂರು ಕಾಲಗಳನ್ನು ತಾನು ಧರಿಸಿ ಎಲ್ಲ ಜೀವಿಗಳಿಗೂ ಕೂಡ ಅದನ್ನು ಮಾಡಿಸುವಂಥವನು. ಕರ್ಮ ಸರ್ವ ಬಂಧ ವಿಮೋಚನ, ಸಮಸ್ತ ವಿಧವಾದಂತಹ ಕರ್ಮಗಳ ಮೂಲಕ ನಮಗೇನೊಂದು ಬಂಧನ, ನಂಟು ಬಂದು ಒದಗಿದೆ, ಅದನ್ನು ಪರಿಹರಿಸುವಂಥವನು. ಅಸುರೇಂದ್ರಾಣಾಂ ಬಂಧನ, ಬಲಿಯೇ ಮೊದಲಾದಂತಹ ಅಸುರ ರಾಜರನ್ನ ಬಂಧಿಸಿಟ್ಟವನು, ದೇವತೆಗಳ ಪಕ್ಷಕ್ಕೆ ಗೆಲುವು ಕೊಟ್ಟವನು ಆ ಮೂಲಕವಾಗಿ. ಯುಧಿ ಶತ್ರು ವಿನಾಶನ ಅಂತ ಒಂದೇ ಶಬ್ದ, ಯುಧಿ ಅಂತ ಸಪ್ತಮಿ ವಿಭಕ್ತಿ ಏಕವಚನ. ಆ ಮೂಲಕ ಯುದ್ಧದಲ್ಲಿ ಶತ್ರುಗಳನ್ನ ಗೆಲ್ಲುವವನು. ಸಾಂಖ್ಯ ಪ್ರಸಾದ, ಸಾಂಖ್ಯ ಅಂತಂದ್ರೆ ಈ ವ್ಯಾಖ್ಯಾನಗಳಲ್ಲಿ ಹೇಳಿದಂತೆ ಆತ್ಮ ಅನಾತ್ಮ ವಿವೇಕ ರೂಪವಾದಂತಹ ತತ್ವಜ್ಞಾನದಿಂದ ಪ್ರಸನ್ನನಾಗುವಂಥವನು ಅಂತ ಅರ್ಥ. ಇದನ್ನ ಗೀತಾ ಪ್ರಸ್ಥಾನ ಮೊದಲಾದ ಕಡೆ ಹೇಳಿದ್ದಾರೆ. ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ ಅಂತ. ಪರಮಾತ್ಮನ ತತ್ವಜ್ಞಾನಕ್ಕೇನೆ ಸಾಂಖ್ಯ ಅಂತ ಹೆಸರು, ಹೊರತು ಷಡ್ದರ್ಶನಗಳಲ್ಲಿ ಒಂದಾದ ಸಾಂಖ್ಯವೇ ನಿಜವಾದ ಸಾಂಖ್ಯ ಏನಲ್ಲ. ಆ ಸಾಂಖ್ಯವೆಂಬ ಪ್ರಸಾದವನ್ನ, ಅಂದ್ರೆ ಅನುಗ್ರಹವನ್ನು ನಮಗೆ ಮಾಡುವಂಥವನು, ತನ್ನ ಭಕ್ತರಾದವರಿಗೆ ಶುದ್ಧಾತ್ಮ ತತ್ವವಿಜ್ಞಾನವೆಂಬ ಅನುಗ್ರಹವನ್ನು ಮಾಡುವವನು ಅಂತ ಅರ್ಥ ಹೇಳ್ಬೋದು. ದುರ್ವಾಸಾಹ,
ಅತ್ರಿ ಅನಸೂಯೆಯರ ಮಗನಾದಂಥ ದುರ್ವಾಸ ಮುನಿಯ ಸ್ವರೂಪನಾದವನು, ಆ ಥರ ಅವತಾರ ಮಾಡಿದವನು. ದೂರ್ವಾಸಾಹ ಅಂತ ದೀರ್ಘವಾಗಿ ಏನು ನಾವು ಹೇಳ್ತೀವಿ ಕೆಲವು ಬಾರಿ, ಅದು ಸರಿಯಲ್ಲ. ಸರ್ವ ಸಾಧು ನಿಷೇವಿತ, ಸಮಸ್ತ ಸಾಧು ಪುರುಷರಿಂದ ಸಜ್ಜನರಿಂದ ಸೇವಿಸಲ್ಪಡುವಂಥವನು. ಪ್ರಸ್ಕಂದನ, ಚತುರ್ಮುಖ ಬ್ರಹ್ಮ ಮೊದಲಾದ ಎಲ್ಲಾ ದೇವತೆಗಳನ್ನು ಕೂಡ ಅವರವರ ಸ್ಥಾನದಿಂದ ದೃಷ್ಟರನ್ನಾಗಿ ಮಾಡುವಂಥ ಶಕ್ತಿ ಇದ್ದವನು. ಅವನ ಅಪೇಕ್ಷೆಗೆ ತಕ್ಕಂತೆ ಅವರವರು ಆಯಾ ಸ್ಥಾನಗಳಲ್ಲಿದ್ದಾರೆ. ಅವನು ಅಪೇಕ್ಷೆ ಪಡೆದೇ ಹೋದರೆ ಸ್ಥಾನದಿಂದ ಅವರು ಪ್ರಚ್ಯುತರಾಗ್ತಾರೆ. ವಿಭಾಗಜ್ಞ, ಪ್ರಾಣಿಗಳು ಮಾಡುವಂಥ ಸತ್ಕರ್ಮ ಮತ್ತು ದುಷ್ಕರ್ಮಗಳ ವಿಭಾಗವನ್ನ ತಿಳಿದಂಥವನು ಅಂತ ಅದರ ಅರ್ಥ. ಮಹಾಭಾರತದಲ್ಲಿ ಒಂದು ಮಾತಿದೆ, ಉದ್ಯೋಗ ಪರ್ವ, ವನಪರ್ವ ಮೊದಲಾದ ಭಾಗಗಳಲ್ಲಿ ಬರುವಂಥದ್ದು. ಧರ್ಮಸ್ತು ವಿಭಜತ್ಯರ್ಥಾನ್ ಉಭಯೋ ಪುಣ್ಯ ಪಾಪಯೋ ಅಂತ. ಮನುಷ್ಯರು ಮಾಡುವಂತಹ ಪುಣ್ಯ ಪಾಪ ಇವುಗಳ ಫಲವನ್ನು ವಿಭಾಗಿಸಿ ನಮಗೆ ಕೊಡುವಂಥವನು. ಅದಕ್ಕಾಗಿ ಅವನನ್ನು ವಿಭಾಗಜ್ಞ ಅಂತ ಕರೀತಾರೆ. ಅವನ ದೃಷ್ಟಿಯಲ್ಲಿ ಯಾವುದು ಧರ್ಮವೋ, ಯಾವುದು ನಮ್ಮ ದೃಷ್ಟಿಯಲ್ಲಿ ಅಧರ್ಮವಾಗಿರ್ತದೋ ಅವನ ದೃಷ್ಟಿಯಲ್ಲಿ ಅಧರ್ಮ ಆಗಿರಬಹುದು. ಯಾವುದು ನಮ್ಮ ದೃಷ್ಟಿಯಲ್ಲಿ ಅಧರ್ಮ ಆಗಿರ್ತದೋ ಅದು ಅವನ ದೃಷ್ಟಿಯಲ್ಲಿ ಧರ್ಮ ಆಗಿರಬಹುದು. ಆ ವಿಭಾಗವನ್ನ, ಆ ಸತ್ಕರ್ಮ ಮತ್ತು ದುಷ್ಕರ್ಮಗಳ ನಡುವಿನ ಸರಿಯಾದ ರೇಖೆಯನ್ನು ತಿಳಿದಂಥವನು. ಅತುಲ್ಯ, ಅಸದೃಶನಾದವನು, ಅವನಿಗೆ ಸಮಾನನಾದವನು ಯಾರೂ ಇಲ್ಲ. ಯಜ್ಞ ವಿಭಾಗವಿತ, ಯಜ್ಞದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಭಾಗಗಳು ತಲುಪಬೇಕು ಅಂತ ಅನ್ನೋದನ್ನ ಸರಿಯಾಗಿ ತಿಳಿದವನು. ಸರ್ವವಾಸ ಅಂತ ಮುಂದಿನ ಶಬ್ದ, ಎಲ್ಲ ಕಡೆ ವಾಸ ಮಾಡುವಂಥವನು. ಸರ್ವಚಾರಿ, ಸರ್ವತ್ರ ಸಂಚರಿಸುವಂಥವನು. ದುರ್ವಾಸಾಹ, ಮತ್ತೊಂದು ಬಾರಿ ಆ ಶಬ್ದ ಬಂದಿದೆ, ಹಿಂದೆ ಬಂದಿತ್ತದು. ವಾಸವಃ, ಇಂದ್ರನಲ್ಲಿ ಅಂತರ್ಯಾಮಿ ಆದವನು. ಅಮರಃ, ಅವಿನಾಶಿಯಾದವನು. ಹೈಮಃ, ಹಿಮಾಲಯ ಸ್ವರೂಪನಾದವನು, ಹಿಮಾಲಯದಲ್ಲಿ ಅಂತರ್ಯಾಮಿಯಾಗಿರುವಂಥವನು. ಹೇಮಕರಃ, ಈ ಸುವರ್ಣ ಮೊದಲಾದ ಲೋಹಗಳನ್ನು ಸೃಷ್ಟಿಸಿದಂಥವನು. ಅಯಜ್ಞ, ಕರ್ಮರಹಿತನಾದವನು. ನಾವು ಯಜ್ಞಾದಿಗಳನ್ನು ಮಾಡಿ ಪರಮಾತ್ಮವನ್ನು ತಲುಪಬೇಕು, ಆ ಒಂದು ನಿಯಮ ಅವನಿಗಿಲ್ಲ. ಸರ್ವಧಾರಿ, ಎಲ್ಲರನ್ನು ಧರಿಸಿರುವಂಥವನು. ಧರೋತ್ತಮ, ಈ ಜಗತ್ತನ್ನು ಧರಿಸಿರುವಂಥ ಪರ್ವತ ಮೊದಲಾದ ವಸ್ತುಗಳೇನಿವೆ ಅವುಗಳಲ್ಲಿ ಎಲ್ಲದರಲ್ಲೂ ಶ್ರೇಷ್ಠನಾದವನು. ಲೋಹಿತಾಕ್ಷ, ಕೆಂಬಣ್ಣದ ಕಣ್ಗಳಿದ್ದವನು. ಮಹಾಕ್ಷ, ವಿಶಾಲವಾದ ಕಣ್ಗಳಿದ್ದವನು. ವಿಜಯಾಕ್ಷ, ವಿಜಯಶೀಲವಾದಂತಹ ರಥ ಇರುವವನು ಅಂತ ಅರ್ಥ ಹೇಳಿದ್ದಾರೆ. ಅಥವಾ ತನ್ನ ಕಣ್ಣೋಟದ ಮೂಲಕನೇ ನಮಗೆ ವಿಜಯವನ್ನು ಕೊಡುವಂಥವನು. ವಿಶಾರದ, ವಿದ್ವಾಂಸ. ಸಂಗ್ರಹ, ಅತೀಂದ್ರ ಸಂಗ್ರಹ ಸರ್ಗೋ ಧೃತಾತ್ಮ ನಿಯಮೋ ಯಮಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಎಲ್ಲವನ್ನು ಕೂಡ ಸಂಗ್ರಹಿಸುವಂಥವನು, ತನ್ನ ಕಡೆ ಸ್ವೀಕರಿಸುವಂಥವನು. ನಿಗ್ರಹ, ಉದ್ಧಟರನ್ನ ದುಷ್ಟರನ್ನ ಶಿಕ್ಷಿಸುವಂಥವನು. ಕರ್ತ, ಯಜಮಾನನಾದವನು. ಎಲ್ಲ ಯಜಮಾನರಲ್ಲೂ ಕೂಡ ಅವನೇ ಒಳಗೆ ನಿಂತು ಕಾರ್ಯವನ್ನು ಮಾಡಿಸ್ತಾನೆ. ಸರ್ಪಚೀರ ನಿವಾಸನಃ, ಸರ್ಪಮಯವಾದಂತಹ ಒಂದು ವಸ್ತ್ರವನ್ನು ಧರಿಸಿರುವಂಥವನು. ಮುಖ್ಯ, ಎಲ್ಲ ದೇವತೆಗಳಲ್ಲೂ ಮುಖ್ಯ. ಅಮುಖ್ಯ, ನವಿದ್ಯತೆ ಮುಖ್ಯ ಯಶ ಸಹ ಅಮುಖ್ಯ ಅಂತ ಈ ಶಬ್ದಕ್ಕೆ ಅರ್ಥ ಮಾಡಬೇಕು. ಇವನಿಗಿಂತಲೂ ಮುಖ್ಯನಾದವನು ಮತ್ತೊಬ್ಬ ಇಲ್ಲ, ಇವನೇ ಮುಖ್ಯ. ದೇಹ, ನಮ್ಮ ಈ ದೇಹ ಸ್ವರೂಪನಾದವನು. ಶರೀರಾಭಿಮಾನಿ ಶಿವ ಅಂತ ಅನ್ನೋದನ್ನು ಹಿಂದೆ ನೋಡಿದ್ದೀವಿ. ಕಾಹಲಿ ಅಂತ ಒಂದು ಶಬ್ದ ಇದೆ. ಕಾಹಲಿ ಅಂತಂದ್ರೆ ಕಾಹಲಿ ಎಂಬ ವಾದ್ಯವನ್ನು ನುಡಿಸುವಂಥವನು ಅಂತ ಅರ್ಥ ಹೇಳಿದ್ದಾರೆ. ಸರ್ವಕಾಮದ, ಭಕ್ತರ ಎಲ್ಲ ಕಾಮಗಳನ್ನು ಈಡೇರಿಸುವಂಥವನು. ಸರ್ವಕಾಲ ಪ್ರಸಾದ, ಎಲ್ಲ ಕಾಲಗಳಲ್ಲೂ ಕೂಡ ನಮಗೆ ಪ್ರಸನ್ನನಾಗುವಂಥವನು. ಸುಬಲ,
ಅತ್ಯಂತ ಸಂಪನ್ನನಾದವನು, ಬಲ ಸ್ವರೂಪನಾದವನು. ತಸ್ಯೈವ ಸಂಹಿತಾಯಿ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಅಂತ ಐತರಿ ಉಪನಿಷತ್ತು ಹೇಳುವಂತೆ ಅವನೇ ಬಲಸ್ವರೂಪನಾಗಿದ್ದಾನೆ. ಬಲರೂಪಧೃಕ, ಬಲ ಮತ್ತು ರೂಪಗಳನ್ನು ಧರಿಸಿರುವಂಥವನು. ಸರ್ವಕಾಮಹರಹ, ಸಂಪೂರ್ಣವಾದಂಥ ನಮ್ಮ ಎಲ್ಲ ಅಪೇಕ್ಷೆಗಳನ್ನು, ನಮ್ಮ ಸದ್ಗತಿಗೆ ಬಾಧಕವಾದಂಥ ಅಪೇಕ್ಷೆಗಳನ್ನು ಪರಿಹರಿಸುವಂಥವನು. ಸರ್ವದಃ, ಎಲ್ಲರ ಅಪೇಕ್ಷೆಗಳನ್ನು ಈಡೇರಿಸುವಂಥವನು. ಸರ್ವತೋಮುಖ, ಎಲ್ಲ ಕಡೆ ಮುಖ ಇದ್ದಂಥವನು. ಆಕಾಶ ನಿರ್ವಿರೂಪ, ಆಕಾಶದಿಂದ ಮೋಡ, ಮಿಂಚು ಮೊದಲಾದ ವಸ್ತುಗಳು ಏನು ಕಾಣ್ತವ ನಮಗೆ, ಅವುಗಳಂತೆ ನಾನಾ ಥರದ ಬಣ್ಣ ಇದ್ದವನು ಅಂತ ಅದಕ್ಕೆ ಅರ್ಥ ಹೇಳಿದ್ದಾರೆ. ನಿಪಾತಿ, ಪಾಪಿಷ್ಠರನ್ನ ನರಕದಲ್ಲಿ ಬೀಳಿಸುವಂಥವನು. ಅವಶಃ, ಯಾರಿಗೂ ಅಧೀನನಾಗದವನು. ಖಗಃ, ಆಕಾಶದಲ್ಲಿ ಸಂಚರಿಸುವಂಥವನು. ರೌದ್ರ ರೂಪ, ಅತ್ಯಂತ ಭಯಂಕರವಾದಂಥ ಸ್ವರೂಪ ಇದ್ದವನು. ಅಂಶುಹು, ಕಿರಣ ಸ್ವರೂಪನಾದವನು. ಆದಿತ್ಯ, ಅದಿತಿಯ ಮಕ್ಕಳಲ್ಲಿ ಅಂತರ್ಯಾಮಿ ಆದವನು. ಸ್ವಯಂ ಅದಿತಿಯ ಮಗನಾಗಿ ವಾಮನನಾಗಿ ಜನಿಸಿದವನು. ಬಹುರಶ್ಮಿ, ಅಸಂಖ್ಯಾತವಾದ ಕಿರಣ ಉಳ್ಳವನು. ಸುವರ್ಚಸಿ, ಸುವರ್ಚಸಃ ಅಂತ ಕೆಲವು ಕಡೆ ಪಾಠ ಇದೆ. ಅತ್ಯಂತ ಉತ್ತಮವಾದಂಥ ತೇಜಸ್ಸಿನಿಂದ ಕಂಗೊಳಿಸುವವನು ಅಂತ ಅದಕ್ಕೆ ಅರ್ಥ. ವಸುವೇಗ ಅಂತ ಮುಂದಿನ ಶಬ್ದ. ಬಹುವೇಗ ಅಂತ ಕೂಡ ಕೆಲವು ಕಡೆ ಪಾಠ ಇದೆ. ಬಹಳವಾದಂಥ ವೇಗ ಇದ್ದವನು. ಮಹಾವೇಗ, ಅದಕ್ಕೂ ಕೂಡ ಅದೇ ಅರ್ಥ. ವಸುವೇಗ ಅಂತ ಒಂದು ವೇಳೆ ಪಾಠ ಇದ್ರೆ ಹಿಂದಿನ ಆ ನಾಮಕ್ಕೆ, ಹಿಂದಿನದು ವಸುವೇಗ, ಇದು ಮಹಾವೇಗ. ಎಲ್ಲರನ್ನೂ ಕೂಡ ತನ್ನೊಳಗೆ ಸ್ಥಾಪಿಸಿಕೊಳ್ಳುವಂಥವನು. ಅದಕ್ಕಾಗಿ ಅವನನ್ನು ವಸುವೇಗ ಅಂತ ವರ್ಣನೆ ಮಾಡ್ತಾರೆ. ಮಹಾವೇಗ 315ನೇ ನಾಮ. 316ನೇದ್ದು ಮನೋವೇಗ, ಮನಸ್ಸಿಗೆ ಸಮಾನವಾದಂಥ ವೇಗ ಇದ್ದವನು. ನಿಶಾಚರ, ರಾತ್ರಿಯಲ್ಲಿ ಸಂಚಾರ ಮಾಡುವಂಥವನು. ಸರ್ವವಾಸಿ ಅಂತ ನಾಮ ಇದೆ. ಸರ್ವವಾಸ ಅಂತ ಹಿಂದೆ ಬಂದಾಗಿದೆ. ಶ್ರಿಯಾವಾಸಿ, ಲಕ್ಷ್ಮೀದೇವಿಯ ಜೊತೆಗೂಡಿ ವಾಸ ಮಾಡುವಂಥವನು. ಅಥವಾ ರಜಸ್ಸಾಮಾನಿ ಯಜೂಂಕ್ಷಿ ಸಾಹಿ ಶ್ರೀಹಿ ಅಮೃತಾಸತಾಂ ಅಂತ ವೇದವಾಕ್ಯ ಹೇಳುವಂತೆ ಋಗ್ಯಜು ಸಾಮಗಳೇ ಶ್ರೀ, ಅವುಗಳ ಜೊತೆಗೆ ವಾಸ ಮಾಡುವಂಥವನು. ಉಪದೇಶಕರ, ಎಲ್ಲ ಜಿಜ್ಞಾಸುಗಳಿಗೂ ಕೂಡ ತತ್ವೋಪದೇಶವನ್ನು ಮಾಡುವಂಥವನು. ಅಥವಾ ಕಾಶಿಯಲ್ಲಿ ಯಾರು ಮರಣ ಹೊಂದುತ್ತಾರೆ ಅವರಿಗೆ ರಾಮತಾರಕ ಮಂತ್ರವನ್ನು ಉಪದೇಶ ಮಾಡ್ತಾನೆ ಶಿವ ಅಂತ ಕೂಡ ಪುರಾಣಗಳಲ್ಲಿ ಉಲ್ಲೇಖ ಕಾಣಿಸ್ತದೆ. ಅಕರಹ, ಕರ್ತೃತ್ವಾಭಿಮಾನ ರಹಿತನಾದವನು. ಎಲ್ಲವನ್ನೂ ಮಾಡಿದರೂ ಕೂಡ ಅವನು ಅಕರ್ತ. ಹರಿಕರ್ತ ಪ್ರಕರ್ತೇತಿ ಫಲಾಭಾವೇನ ಭಣ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಅವನಿಗೆ ನಮಗೆ ಸಿಗುವಂಥ ಕಾರ್ಯಫಲ ಇಲ್ಲ. ಮತ್ತೆ ನಾವು ಮಾಡುವಾಗ ಏನೊಂದು ಪ್ರಯತ್ನ ಪಟ್ಟು ಕಷ್ಟದಿಂದ ಕೆಲಸಗಳನ್ನು ಮಾಡ್ತೇವೆ, ಆ ಕಾರಣದಿಂದ ನಮ್ಮನ್ನು ಕರ್ತೃಗಳು ಅಂತ ಹೇಳ್ತಾರೆ. ಆದರೆ ನಮ್ಮಂತೆ ಪ್ರಯತ್ನವಿಲ್ಲ, ನಮ್ಮಂತೆ ಫಲಾಭಿಮಾನವೂ ಇಲ್ಲ. ಆ ಕಾರಣದಿಂದ ಅವನ್ನ ಅಕರ್ತ ಅಂತ ಹೇಳ್ತಾರೆ. ಅಕರ್ತ ಅಂದ್ರೂ ಅಕಾರ ಅಂದ್ರೂ ಒಂದೇ. ಮುನಿ, ಮನನಶೀಲ. ಆತ್ಮ ನಿರಾಲೋಕ, ಯಾವತ್ತೂ ಕೂಡ ಆತ್ಮ ದರ್ಶನದಲ್ಲಿ ಮಗ್ನನಾದವನು. ಸಂಭಗ್ನ, ಚೆನ್ನಾಗಿ ಜ್ಞಾನಿಗಳಿಂದ ಸೇವಿಸಲ್ಪಡುವಂಥವನು. ಸಹಸ್ರದ, ಸಾವಿರಾರು ವರಗಳನ್ನು ಅಪೇಕ್ಷೆ ಪಟ್ಟವರಿಗೆ ಕೊಡುವಂಥವನು. ಪಕ್ಷಿ, ಗರುಡ ಸ್ವರೂಪನಾದವನು. ವೃಕ್ಷರೂಪ, ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯ ಅಂತ ರುದ್ರಾಧ್ಯಾಯದಲ್ಲಿ ಅವನನ್ನು ವರ್ಣನೆ ಮಾಡ್ತಾರೆ. ಶುಕ್ಲಪಕ್ಷ ಸ್ವರೂಪನಾದವನು. ಅತಿದೀಪ್ತ,
ಶುಕ್ಲ ಪಕ್ಷ ಸ್ವರೂಪ ಅಥವಾ ಕೃಷ್ಣ ಪಕ್ಷ ಸ್ವರೂಪನೂ ಅವನೇ ಆಗಿದ್ದಾನೆ. ಪಕ್ಷ ಅಂತಂದ್ರೆ ಈ ದೇವತೆಗಳ ಅಥವಾ ಜ್ಞಾನಿಗಳ ಪಕ್ಷದಲ್ಲಿ ನಿಂತು ಅವರಿಗೆ ಯಾವತ್ತೂ ಕೂಡ ಸಹಾಯ ಮಾಡುವವನು ಅಂತ ಅದರ ಅರ್ಥ ಆಗಬಹುದು. ಅತಿ ದೀಪ್ತ ಅತ್ಯಂತ ಪ್ರಕಾಶಮಾನನಾದವನು. ವಿಷಾಂಪತಿ ಎಲ್ಲ ಪ್ರಜೆಗಳ ನಾಯಕನಾಗಿದ್ದಾನೆ. ಪ್ರಜಾಪತಿ ಅಂದ್ರು ವಿಷಾಂಪತಿ ಅಂದ್ರು ಅರ್ಥ ಒಂದೇ. ಉನ್ಮಾದ ಪ್ರೇಮದ ಪಾರ್ವತಿಯಲ್ಲಿ ಅವನಿಟ್ಟಿರುವ ಪ್ರೇಮದಿಂದ ಉನ್ಮತ್ತನಾದವನು, ಅಥವಾ ನಮಗೆ ಬರುವಂತಹ ಉನ್ಮಾದಕ್ಕೆ ಅವನೇ ಕಾರಣ ಅಂತ ಅರ್ಥವನ್ನು ಕೂಡ ಹೇಳ್ತಾರೆ. ಮದನಃ ಕಾಮದೇವ ಸ್ವರೂಪನಾಗಿದ್ದಾನೆ. ಕಾಮಃ ಅತ್ಯಂತ ಸುಂದರನಾಗಿದ್ದಾನೆ. ಅಶ್ವತ್ಥ ಅವನೇ ಅಶ್ವತ್ಥ ವೃಕ್ಷದಲ್ಲಿ ಇದ್ದಾನೆ, ಅಥವಾ ಸಂಸಾರವೆಂಬ ವೃಕ್ಷ ಸ್ವರೂಪನೂ ಕೂಡ ಆಗಿದ್ದಾನೆ. ನೆಗ್ರೋಧ ಉದುಂಬರ ಅಶ್ವತ್ಥ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಅಶ್ವತ್ಥ ಅಂತ ಒಂದು ವರ್ಣನೆ ಮಾಡಿದ್ದಾರೆ. ಅರ್ಥಕರ ಭಕ್ತರ ಅಪೇಕ್ಷೆಗಳನ್ನು ಈಡೇರಿಸಿ ಅವರನ್ನ ಅರ್ಥವುಳ್ಳವರನ್ನಾಗಿ ಧನವುಳ್ಳವರನ್ನಾಗಿ ಮಾಡುವವನು, ಆ ಕಾರಣಕ್ಕಾಗಿ ಅರ್ಥಕರ. ಯಶಃ ಕೀರ್ತಿ ಸ್ವರೂಪನಾಗಿದ್ದಾನೆ. ಇವನನ್ನ ಮಹಾನಾರಾಯಣ ಉಪನಿಷತ್ನಲ್ಲಿ ನೈನಮೂರ್ಧ್ವಂ ನ ತಿರ್ಯಂಚಂ ನ ಮಧ್ಯೆ ಪರಿಜಗೃಭೃತ ನತಸ್ಯೇಷೇ ಕಶ್ಚನ ತಸ್ಯ ನಾಮ ಮಹದ್ಯಶಃ, ಅವನಿಗೆ ಮಹದ್ಯಶಸ್ ಅಂತ ಒಂದು ಹೆಸರಿದೆ ಅಂತ ಮಹಾನಾರಾಯಣ ಉಪನಿಷತ್ ಹೇಳಿದೆ. ಭಾಗವತ ತಾತ್ಪರ್ಯ ಅವನನ್ನ ಯಶೋಶಲಂ ಪ್ರಸಿದ್ಧತ್ವ, ಚೆನ್ನಾಗಿ ಪ್ರಸಿದ್ಧ ಅವನು, ಆ ಕಾರಣಕ್ಕಾಗಿ ಅವನನ್ನು ಯಶಸ್ ಅಂತ ಹೇಳ್ತಾರೆ ಅಂತ ಹೇಳಿದ್ದಾರೆ. ವಾಮಃ ಮುಂದೆ ಬರುವಂಥ ಶಬ್ದ ವಾಮದೇವ ಅಂತ ಹೇಳಿ. ವಾಮದೇವ ಮುನಿಸ್ವರೂಪನಾದವನು, ಅವನಲ್ಲಿ ಅಂತರ್ಯಾಮಿ ಆದವನು. ವಾಮದೇವ ವಸಿಷ್ಠ ಮೊದಲಾದ ಎಲ್ಲರಲ್ಲೂ ಕೂಡ ಅವನೇ ಅಂತರ್ಯಾಮಿಯಾಗಿದ್ದಾನೆ. ವಾಮಃ ಪಾಪಿಷ್ಠರಿಗೆ ಪ್ರತಿಕೂಲನಾದವನು. ವಾಮ ಅಂದ್ರೆ ಪ್ರತಿಕೂಲ ಅಂತನೂ ಅರ್ಥ ಇದೆ. ಪ್ರಾಕ್ ಎಲ್ರಿಗೂ ಕೂಡ ಪ್ರಾಚೀನನಾಗಿದ್ದಾನೆ. ದಕ್ಷಿಣ ಅಂದ್ರೆ ಸಮರ್ಥ ಅಂತ ಅದಕ್ಕರ್ಥ. ವಾಮನಃ ವಾಮನತ್ವಾಚ್ಚ ವಾಮನಃ ಅಂತ ಭಾಗವತ ಹೇಳುವಂತೆ ಕುಳ್ಳನಾಗಿದ್ದಾನೆ, ಆದ್ದರಿಂದ ವಾಮನ. ರುದ್ರಾಧ್ಯಾಯದಲ್ಲೂ ಕೂಡ ಅವನನ್ನ ಹೀಗೆ ನಾನಾ ಥರದ ರೂಪವುಳ್ಳವನು. ವಾಮನಾಯಚ ಹ್ರಸ್ವಾಯಚ ವಾಮನಾಯಚ ಅಂತ ಒಂದು ವರ್ಣನೆ ಮಾಡಿದ್ದಾರೆ. ಅದಲ್ಲದೆ ಛಾಂದೋಗ್ಯ ಉಪನಿಷತ್ ಹೇಳುವಂತೆ ಏಷವು ಏವ ವಾಮನಿಹಿ ಏಷ ವಾಮಾನಿ ನಯತೆ, ಏಷವು ಏವ ಭಾಮನಿಹಿ ಏಷ ಭಾಮಾನಿ ನಯತೆ ಅಂತ ವರ್ಣನೆ ಮಾಡಿದ್ದಾರೆ. ವಾಮ ಅಂದ್ರೆ ಪುರುಷರ ಸೌಂದರ್ಯ. ಆ ಪುರುಷರ ಸೌಂದರ್ಯವನ್ನು ಅವ್ರಿಗೆ ಕೊಟ್ಟವನು ಇವನೇ, ಆ ಕಾರಣಕ್ಕಾಗಿ ಅವನನ್ನು ವಾಮನ ಅಂತಾರೆ. ಭಾಮ ಅಂದ್ರೆ ಸ್ತ್ರೀಯರ ಸೌಂದರ್ಯ, ಅದನ್ನ ಅವರಿಗೆ ಕೊಟ್ಟವನು, ಅದಕ್ಕಾಗಿ ಅವನನ್ನು ಭಾಮನ ಅಂತ ಕರೀತಾರೆ. ನಾನು ಆ ವಾಮನ ಮತ್ತು ಭಾಮನಗಳನ್ನು ಹೇಳುವಾಗ ಸ್ತ್ರೀ ಪುರುಷ ಅಂತ ಏನು ಹೇಳಿದ್ನಲ್ಲ, ಸ್ವಲ್ಪ ಅದನ್ನ ಪ್ರಮಾದದ ಕಾರಣದಿಂದಾಗಿ ಅದಲು ಬದಲು ಮಾಡಿರಬಹುದು. ಆದರೆ ಈ ಅರ್ಥ ಸರಿ, ಸ್ತ್ರೀ ಪುರುಷರ ಸೌಂದರ್ಯಕ್ಕೆ ನಿಯಾಮಕನಾದವನು ಅಂತ ಈ ವಾಮನ ಮತ್ತು ಭಾಮನ ಶಬ್ದಕ್ಕೆ ಅರ್ಥಗಳನ್ನು ಹೇಳಿದ್ದಾರೆ. ಸಿದ್ಧಯೋಗಿ, ಸಿದ್ಧಿಯನ್ನು ಪಡೆದಿರುವಂತಹ ಯೋಗಿಯಾದವನು. ಮಹರ್ಷಿ ಶಬ್ದ ಮಹರ್ಷಿ ಕಪಿಲಾಚಾರ್ಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಬಂದಿದೆ. ಸಿದ್ಧಾರ್ಥ ಮಹರ್ಷಿ ಅಂದ್ರೆ ವಸಿಷ್ಠಾದಿ ಮಹರ್ಷಿಗಳಲ್ಲಿ ಅಂತರ್ಯಾಮಿ ಆದವನು. ಸಿದ್ಧಾರ್ಥ ಎಲ್ಲರಲ್ಲೂ ಕೂಡ ಎಲ್ಲ ಕಾಮನೆಗಳನ್ನು ಈಡೇರಿಸಿಕೊಂಡವನು. ಸಿದ್ಧ ಸಾಧಕ, ಸಿದ್ಧನೂ ಅವನೇ ಆಗಿದ್ದಾನೆ, ಸಾಧಕನೂ ಕೂಡ ಅವನೇ ಆಗಿದ್ದಾನೆ. ಭಿಕ್ಷು ಸನ್ಯಾಸಿಗಳಲ್ಲಿ ಅಂತರ್ಯಾಮಿ. ಭಿಕ್ಷು ರೂಪ, ಭಿಕ್ಷುವಿನಂತೆ ರೂಪ ತೊಟ್ಟು ಸಂಚಾರ ಮಾಡ್ತಾ ಇರ್ತಾನವನು. ವಿಪಣ ವ್ಯವಹಾರ ಅಂತ. ವಿಪಣ ಅಂತಂದ್ರೆ ಪಣ ಅಂದ್ರೆ ವ್ಯವಹಾರ. ವಿಪಣ ಅಂದ್ರೆ ಆ ವ್ಯವಹಾರಗಳನ್ನೆಲ್ಲ ದಾಟಿದವನು, ಲೌಕಿಕ ವ್ಯವಹಾರಗಳನ್ನೆಲ್ಲ ದಾಟಿ ವಿರಕ್ತನಾದವನು ಅಂತ ಅದಕ್ಕೆ ಅರ್ಥ ನಾವು ಹೇಳಬಹುದು. ಮುಂದೆ ಮೃದು, ಅತ್ಯಂತ ಕೋಮಲವಾದಂತಹ ಅಂಗಾಂಗಗಳು ಇದ್ದವನು ಅಂತ ಅದಕ್ಕೆ ಅರ್ಥ. ಅವ್ಯಯ ನಾಶರಹಿತನಾದವನು ಮುಂದಿನ ಶಬ್ದ.
ಅವ್ಯಯ ಅಂತ ಹೇಳಿ. ಮಹಾಸೇನ ಅಂತ ದೇವತೆಗಳ ಸೇನಾಪತಿಯಾದಂತಹ ಕಾರ್ತಿಕೇಯನ ಸ್ವರೂಪದಲ್ಲಿದ್ದಾನೆ. ವಿಶಾಖ ಅದು ಕೂಡ ಕಾರ್ತಿಕೇಯನಿಗೊಂದು ಪರ್ಯಾಯ ಪದ, ಅಥವಾ ಕಾರ್ತಿಕೇಯನ ಸಹಾಯಕನಾಗಿ ವಿಶಾಖ ಅಂತ ಮತ್ತೊಬ್ಬ ಇದ್ದಾನೆ, ಅವನಲ್ಲೂ ಕೂಡ ಇದ್ದಾನೆ ಇವನೇ. ಷಷ್ಠಿ ಭಾಗ ಪ್ರಭವ ವಿಭವ ಮೊದಲಾಗಿ 60 ಸಂವತ್ಸರಗಳೇನಿವೆ ಅವುಗಳ ರೂಪದಲ್ಲಿದ್ದವನು. ಗವಾಂಪತಿ ಇಂದ್ರಿಯಗಳಿಗೆ ಸ್ವಾಮಿಯಾದವನು. ವಜ್ರಹಸ್ತ ಕೈಯಲ್ಲಿ ವಜ್ರಾಯುಧವನ್ನು ಧರಿಸಿರುವಂತಹ ಇಂದ್ರ ಸ್ವರೂಪನಾಗಿದ್ದಾನೆ. ವಿಷ್ಕಂಭಿ ವಿಸ್ತಾರವಾಗಿ ಹರಡಿಕೊಂಡಿರುವಂತಹ ಸ್ವರೂಪ ಇದ್ದವನು. ಚಮೂಸ್ತಂಭನ ಚಮೂಸ್ತಂಭವ ಏವಚ ಸ್ತಂಭನ ಅಂತ ಅದರ ಅರ್ಥ. ದೈತ್ಯರ ಸೈನ್ಯಗಳನ್ನು ಸ್ತಬ್ಧಗೊಳಿಸುವಂಥವನು. ವೃತ್ತಾವೃತ್ತಕರ ರಥದಲ್ಲಿ ಯುದ್ಧದಲ್ಲಿ ರಥವನ್ನು ಮಂಡಲಾಕಾರದಲ್ಲಿ ತಿರುಗಿಸುವುದರಲ್ಲಿ, ಮತ್ತು ಅವೃತ್ತಕರ ಅದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿ ತಿರುಗಿಸಿ ಶತ್ರುಗಳನ್ನು ಭ್ರಾಂತರನ್ನಾಗಿ ಮಾಡುವಂತಹ ಚಾಕಚಕ್ಯತೆ ಇದ್ದವನು ಅಂತ ಅದಕ್ಕೆ ಅರ್ಥ. ತಾಲಹ ಅಂತ ಮುಂದಿನ ಶಬ್ದ. ದ್ರುತ ಅಂದ್ರೆ ಶೀಘ್ರವಾದ ಗತಿ, ಮಧ್ಯಮ ಅಂದ್ರೆ ಮಧ್ಯಮ ಗತಿ, ವಿಲಂಬಿತ ಅಂತ 3 ರೀತಿಯಾದ ತಾಳಗಳು ಸಂಗೀತದಲ್ಲಿ. ವಿಲಂಬಿತ ಅಂದ್ರೆ ಅತ್ಯಂತ ಮಂದಗತಿಯದ್ದು, ಮಧ್ಯಮ ಅಂದ್ರೆ ಮಧ್ಯಮ ಗತಿಯದ್ದು, ದ್ರುತ ಅಂದ್ರೆ ಅತ್ಯಂತ ವೇಗದ ಗತಿ. ಈ ತಾಳವನ್ನ ಬಲ್ಲವನು, ತಾಳ ಸ್ವರೂಪನಾದವನು. ಪಾರ್ವತಿ ಪರಮೇಶ್ವರನ ನೃತ್ಯದಿಂದ ತಾಳ ಹುಟ್ಟಿತು ಅಂತ ಇಲ್ಲೊಂದು ಉಲ್ಲೇಖ ಕಂಡು ಬರ್ತದೆ. ಪರಶಿವನ ನೃತ್ಯಕ್ಕೆ ತಾಂಡವ ಅಂತ ಹೆಸರು. ತಾಂಡವ ಎಂಬಲ್ಲಿ ತಾ ಇದೆ. ಪಾರ್ವತಿಯ ನಾಟ್ಯಕ್ಕೆ ಲಾಸ್ಯ ಅಂತ ಹೆಸರು. ಆ ತಾಂಡವ ಎಂಬಲ್ಲಿನ ತಾ ಮತ್ತು ಲಾಸ್ಯ ಎಂಬಲ್ಲಿನ ಲ ಅವೆರಡು ಸೇರಿ ತಾಳ ಎಂಬ ಶಬ್ದ ಹುಟ್ಟಿದೆ ಅಂತ ಒಂದೊಂದು ಅಭಿಪ್ರಾಯ. ಮಧುಹು ವಸಂತ ಋತು ಸ್ವರೂಪನಾದವನು, ಅದರಲ್ಲಿ ಅಂತರ್ಯಾಮಿ ಆದವನು. ಮಧುಕಲೋಚನ ಜೇನಿನಂತೆ ಕೆಂಪಾದಂತಹ ಕಣ್ಗಳಿದ್ದವನು. ವಾಚಸ್ಪತ್ಯ ವಾಚಸ್ಪತಿ ಅಂತಂದ್ರೆ ಬೃಹಸ್ಪತಿ ಮೊದಲಾದವರು, ವಾಕ್ಯಗೆ ಪತಿಯಾದವರು, ಅವರಲ್ಲಿ ಇದ್ದವನು. ಪೌರೋಹಿತ್ಯ ಮಾಡಿಸುವವನು ಅಂತ ಕೂಡ ಒಂದು ಅರ್ಥ ಹೇಳಿದ್ದಾರೆ. ವಾಜಸನಃ ವಾಜಸನೆಯ ಶಾಖಾ ಅಂತ ಶುಕ್ಲ ಯಜುರ್ವೇದದ ಮಾಧ್ಯಂದಿನ ಶಾಖೆಗೆ ಹೇಳ್ತಾರೆ. ಆ ಶಾಖೆಯ ಪ್ರವರ್ತಕ. ಅಥವಾ ವಾಜ ಅಂದ್ರೆ ಯಾರು ತನ್ನನ್ನು ಬಂದು ಬೇಡ್ತಾರೆ, ಪ್ರಾರ್ಥಿಸ್ತಾರೆ, ಅವರಿಗೆ ಸನಹ ಅಂದ್ರೆ ಅನ್ನವನ್ನು ಕೊಡುವಂಥವನು ಅಂತ ಅರ್ಥ. ವಾಜಂ ಅನ್ನಂ ಅರ್ಥನಾಂ ದದಾತಿ ಇತಿ ವಾಜಸನಃ. ವಾಜ ಅಂದ್ರೆ ಅನ್ನ ಅಂತ ಅರ್ಥ, ಬೇಡುವವರು ಅಂತ ಅರ್ಥ ಅಲ್ಲ. ವಾಜ ಅಂದ್ರೆ ತನ್ನನ್ನ ಬಂದು ಬೇಡುವವರಿಗೆ ವಾಜವನ್ನ ಅನ್ನವನ್ನು ಕೊಡುವಂಥವನು, ಅದಕ್ಕಾಗಿ ವಾಜಸನ. ನಿತ್ಯಂ ಆಶ್ರಮ ಪೂಜಿತ, ಚತುರಾಶ್ರಮಿಗಳಿಂದ ನಿತ್ಯವೂ ಕೂಡ ಪೂಜ್ಯನಾದವನು. ಬ್ರಹ್ಮಚಾರಿ, ಬ್ರಹ್ಮನಿಷ್ಠನಾಗಿದ್ದಾನೆ. ಲೋಕಚಾರಿ, ಎಲ್ಲ ಲೋಕಗಳಲ್ಲಿಯೂ ಕೂಡ ಸಂಚಾರ ಮಾಡುವಂಥವನಾಗಿದ್ದಾನೆ. ಸರ್ವಚಾರಿ, ಇದು ಹಿಂದೆ ನಾಮ ಒಂದು ಬಾರಿ ಬಂದಿದೆ, ಸರ್ವತ್ರ ಸಂಚಾರ ಮಾಡುವಂಥವನು. ವಿಚಾರವಿತ, ಸಮಸ್ತ ವಿಚಾರಗಳನ್ನು ಕೂಡ ತಿಳಿದಂಥವನು. ಈಶಾನಃ, ಇದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿದ್ದು. ನಿಯಂತ, ಎಲ್ಲರಿಗೂ ನಿಯಾಮಕನಾದವನು ಅಂತ ಅರ್ಥ. ಈಶ್ವರ ಅಂದ್ರೆ ಎಲ್ಲರಿಗೂ ಒಡೆಯ ಅಂತ ಅರ್ಥ. ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದಂತೆ ಈಶೇಭ್ಯ ವರಹ, ಈಶ್ವರು ಅಂದ್ರೆ ಚತುರ್ಮುಖಾದಿ ಬ್ರಹ್ಮ, ಎಲ್ಲ ದೇವತೆಗಳು, ಅವರಿಗೆ ಇವನು ವರ ಶ್ರೇಷ್ಠ. ಕಾಲಹ, ಕಾಲಸ್ವರೂಪನಾದವನು. ನಿಶಾಚಾರಿ, ರಾತ್ರಿಯ ಕಾಲದಲ್ಲಿ ಸಂಚಾರ ಮಾಡುವಂಥವನು. ಪಿನಾಕವಾನ್, ಪಿನಾಕವೆಂಬ ಧನುಸ್ಸನ್ನು ಹಿಡಿದಂಥವನು. ನಿಮಿತ್ತಸ್ಥ, ನಿಮಿತ್ತಸ್ಥಾನ ಶಬ್ದಕ್ಕೆ ಹೀಗೊಂದು ವ್ಯಾಖ್ಯಾನ, ಹೀಗೊಂದು ಅರ್ಥ ಇಲ್ಲಿ ಕೇಳಿ ಬರ್ತದೆ. ದೈತ್ಯರನ್ನ ಕೊಲ್ಲಬೇಕು ಅಂತ ಯಾರು ಲಕ್ಷ್ಯವನ್ನಾಗಿ, ದೈತ್ಯರನ್ನ ಲಕ್ಷ್ಯವನ್ನಾಗಿ ಮಾಡಿಕೊಂಡು ಅವರನ್ನ ಸಂಹರಿಸಬೇಕು ಅಂತಿದ್ದವರಿಗೆ ನಿಮಿತ್ತರು ಅಂತ ಕರೀತಾರೆ ದೇವತೆಗಳು. ಅವರಲ್ಲಿ ಅಂತರ್ಯಾಮಿ ಆದವನು. ನಿಮಿತ್ತ ಅಂದ್ರೆ ಕಾರಣ ಸ್ವರೂಪ.
ನಿಮಿತ್ತಸ್ಥ ಒಂದು ಶಬ್ದ ಬೇರೆ, ನಿಮಿತ್ತ ಅಂತ ಒಂದು ಶಬ್ದ ಬೇರೆ. ನಂದಿ ಆನಂದ ಸ್ವರೂಪವಾದವನು, ಅವನೇ ಆನಂದ ಸ್ವರೂಪನಾದವನು, ಜ್ಞಾನ ಸ್ವರೂಪನಾದವನು. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತ ತೈತರಿಯ ಉಪನಿಷತ್ನಲ್ಲಿ ಅವನನ್ನು ಆನಂದ ಅಂತಾನೆ ಹೇಳಿದ್ದಾರೆ. ನಂದಿಕರಹ, ಆನಂದವನ್ನ ಎಲ್ಲರಿಗೂ ಕೊಡುವಂಥವನು. ನಂದಿ ಅಂದ್ರೆ ಆನಂದ ಸ್ವರೂಪನಾದವನು ನಂದಿಕರ. ಮುಂದೊಂದು ನಂದಿ ವರ್ಧನ ಅಂತ ಕೂಡ ಶಬ್ದ ಇದೆ. ಕೌಸಲ್ಯ ನಂದಿ ವರ್ಧನ ಅಂತ ರಾಮಾಯಣದಲ್ಲಿ ನಂದಿ ಅನ್ನೋ ಶಬ್ದವೂ ಕೂಡ ಕೇಳಿ ಬರ್ತದೆ. ನಂದ ಅನ್ನೋ ಶಬ್ದ ಅಲ್ಲದೆ ನಂದಿ ಅನ್ನೋ ಶಬ್ದವೂ ಇದೆ. ಹರಿಹಿ ಅಂತ ಶಬ್ದ. ಆ ಹರಿ ಅನ್ನೋ ಶಬ್ದಕ್ಕೆ ವಿಷ್ಣು ಸ್ವರೂಪ ಅಂತ ಅರ್ಥ. ನಂದಿ 375ನೇದ್ದು, ಆನಂದ ಸ್ವರೂಪ ಅಂತ ಅರ್ಥ. 376ನೇ ನಾಮ ನಂದಿಕರ, ಆನಂದವನ್ನು ಕೊಡುವಂಥವನು ಅಥವಾ ಜ್ಞಾನ ರೂಪವಾದ ಸಂಪತ್ತನ್ನು ಕೊಡುವಂಥವನು. ಹರಿ ಅಂತ 377ನೇದ್ದು, ವಿಷ್ಣು ಸ್ವರೂಪ ಅಂತ ಅದಕ್ಕೆ ಅರ್ಥ. ನಂದೀಶ್ವರ, ನಂದಿ ಎಂಬ ಹೆಸರಿನ ಅವನ ವಾಹನ ಏನಿದೆ ಆ ವಾಹನಕ್ಕೆ ಇವನು ಒಡೆಯ ಅಂತ ಅರ್ಥ. ನಂದಿ ಸ್ವಯಂ ನಂದಿ ಸ್ವರೂಪ, ನಂದಿಯಲ್ಲಿ ಅಂತರ್ಯಾಮಿ ಆದವನು. ನಂದನಃ, ಪರಮಾನಂದವನ್ನು ಕೊಡುವಂಥವನು. ನಂದಿ ವರ್ಧನ ಅಂತ ಮುಂದಿನ ಶಬ್ದ, ಅದನ್ನ ಈಗಾಗಲೇ ಮೊದಲು ಹೇಳಿದೆ. ಭಗಹಾರಿ, ದುಷ್ಟರ ಸಂಪತ್ತನ್ನು ಅಪಹರಿಸುವಂಥವನು. ನಿಹಂತ, ಮೃತ್ಯುರೂಪರಾಗಿ ಸಕಲರನ್ನು ಸಂಹರಿಸುವಂಥವನು. ಕಾಲಹ, ಕಾಲಸ್ವರೂಪನಾದವನು. ಕಾಲ ಕಲಿತು ಸಂಪೂರ್ಣ ಸದ್ಗುಣತ್ವ ಜನಾರ್ದನ ಅಂತ ಹಿಂದೆ ನಾವು ಅದನ್ನು ಅನೇಕ ಕಡೆ ನೋಡಿದ್ದೇವೆ. ಅವನನ್ನು ಕಾಲ ಅಂತ ಯಾಕೆ ಕರೀತಾರೆ? ಎಲ್ಲವನ್ನೂ, ಎಲ್ಲ ಗುಣಗಳನ್ನು ಕೂಡ ತನ್ನೊಳಗೆ ಇಟ್ಕೊಂಡಂಥವನು. ಅದಕ್ಕಾಗಿ ಅವನನ್ನ ಕಾಲ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಸಂಹಾರ ಸರ್ವವಿತ್ವಾದ್ವಾ ಸರ್ವವಿದ್ರಾವಣೇನವಾ, ಎಲ್ಲರನ್ನೂ ಸಂಹರಿಸುವುದರಿಂದ, ಸರ್ವವಿತ್ವಾತ್ ಎಲ್ಲವನ್ನೂ ತಿಳ್ಕೊಂಡಿರುವುದರಿಂದ. ಹೀಗೆ ಆ ಕಾಲ ಶಬ್ದಕ್ಕೆ ನಾನಾ ಥರದ ಅರ್ಥಗಳನ್ನು ಬೇರೆ ಬೇರೆ ಕಡೆ ಹೇಳಿದ್ದಾರೆ. ಪುರುಷೋ ಹೃದಯಸ್ಥೋ ಭಗವಾನ್ ಕಾಲ ಸರ್ವಗತೋ ಹರಿಹಿ, ಅಥವಾ ರುದ್ರದೇಹಸ್ಥ ಹರಿ ಕಾಲ ಇತೀರಿತಃ ಅಂತ ಒಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ವರ್ಣಿಸ್ತಾರೆ. ನಮ್ಮ ಹೃದಯದೊಳಗಿರುವ ಭಗವಂತನಿಗೆ ಪುರುಷ ಅಂತ ಹೆಸರು. ಸರ್ವಗತಃ ಎಲ್ಲ ಕಡೆ ವ್ಯಾಪ್ತನಾಗಿರುವ ಭಗವಂತನ ರೂಪಕ್ಕೆ ಕಾಲ ಅಂತ ಹೆಸರು. ಅಥವಾ ರುದ್ರನ ದೇಹದಲ್ಲಿ, ರುದ್ರನ ಅಂತರ್ಯಾಮಿಯಾಗಿರುವಂತಹ ಭಗವಂತನ ರೂಪ ಏನಿದೆ ಅದಕ್ಕೆ ಕಾಲ ಅಂತ ಹೆಸರು. ಹೀಗೆ ರುದ್ರನಿಗೂ ಕಾಲ ಅಂತ ಹೆಸರು ಇದೆ. ಮತ್ತೆ ರುದ್ರನ ಅಂತರ್ಯಾಮಿಯಾದಂತಹ ಭಗವಂತನಿಗೂ ಕೂಡ, ನರಸಿಂಹರೂಪಿಯಾದಂತಹ ಭಗವಂತ ಏನಿದ್ದಾನೆ ಅವನಿಗೂ ಕೂಡ ಕಾಲ ಅನ್ನುವ ಹೆಸರಿದೆ. ಅದಕ್ಕಾಗಿ ಅವನನ್ನು ಕಾಲ ಶಬ್ದದಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ. ಬ್ರಹ್ಮ, ಲೋಕದ ಸೃಷ್ಟವಾದಂತಹ ಬ್ರಹ್ಮನಲ್ಲಿ ಅಂತರ್ಯಾಮಿ ಆದವನು. ಪಿತಾಮಹ, ಪ್ರಜಾಪತಿಗೂ ಕೂಡ ತಂದೆಯಾದವನು. ಚತುರ್ಮುಖ, 4 ಮುಖವುಳ್ಳವನು. ಮಹಾಲಿಂಗ, ಮಹಾಲಿಂಗ ಸ್ವರೂಪನಾದವನು. ಚಾರುಲಿಂಗ, ಅತ್ಯಂತ ರಮಣೀಯವಾದಂತಹ ವೇಷ ಇದ್ದವನು ಅಥವಾ ರಮಣೀಯವಾದಂತಹ ಲಿಂಗ ಇದ್ದವನು. ಲಿಂಗಾಧ್ಯಕ್ಷ, ಈ ಪ್ರತ್ಯಕ್ಷ ಅನುಮಾನ ಮೊದಲಾದ ಪ್ರಮಾಣಗಳೇನಿವೆ ಅವುಗಳೆಲ್ಲದಕ್ಕೂ ಕೂಡ ಇವನು ಅಧಿಪತಿಯಾಗಿದ್ದವನು, ಅವುಗಳಿಂದ ಪ್ರತಿಪಾದ್ಯನಾದವನು ಅಂತ ಅರ್ಥ. ಸುರಾಧ್ಯಕ್ಷ, ಲೋಕಾಧ್ಯಕ್ಷ ಸುರಾಧ್ಯಕ್ಷ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ದೇವತೆಗಳಿಗೆ ಅಧಿಪತಿ. ಯೋಗಾಧ್ಯಕ್ಷ, ಎಲ್ಲ ಯೋಗಿಗಳಿಗೂ ಕೂಡ ಅವನೇ ಅಧಿಪತಿಯಾಗಿದ್ದಾನೆ. ಯುಗಾವಹ, ಚತುರ್ಯುಗಗಳಿಗೂ ಕೂಡ ನಿಯಾಮಕನಾಗಿದ್ದಾನೆ. ಬೀಜಾಧ್ಯಕ್ಷ, ಬೀಜ ಅಂದ್ರೆ ಕಾರಣ ಅಂತ ಅರ್ಥ. ಎಲ್ಲ ಕಾರಣಗಳಿಗೂ ಅವನೇ ಅಧ್ಯಕ್ಷ. ಬೀಜಕರ್ತ, ಜಗತ್ತಿನ ಉತ್ಪಾದಕ. ಅಧ್ಯಾತ್ಮಾನುಗತಃ, ಅಧ್ಯಾತ್ಮಶಾಸ್ತ್ರವನ್ನ ಅನುಸರಿಸಿಕೊಂಡಿರುವವನು ಅಂತ ಅರ್ಥ ಬರೆದಿದ್ದಾರೆ. ಅಥವಾ ಅಧ್ಯಾತ್ಮರು ಅಂದ್ರೆ ಎಲ್ಲ ಜೀವರಾಶಿಗಳು, ಅವರಿಂದ ಅನುಸರಿಸಲ್ಪಟ್ಟವನು. ಬಲಹ, ಬಲಸ್ವರೂಪ. ಇತಿಹಾಸ, ಇತಿಹಾಸ ಸ್ವರೂಪನಾದವನು. ಸಕಲ್ಪಶ್ಚ, ಕಲ್ಪ ಅಂದ್ರೆ ಯಜ್ಞ ಸಂಬಂಧವಾದಂಥ ಮೀಮಾಂಸಾ ಮೊದಲಾದ ಶಾಸ್ತ್ರಗಳು ಅದನ್ನೆಲ್ಲ ತಿಳಿದವನು. ಗೌತಮ, ಗೌತಮ ಋಷಿಯಲ್ಲಿ ಅಂತರ್ಯಾಮಿ. ನಿಶಾಕರ,
ಚಂದ್ರನಲ್ಲಿ ಅಂತರ್ಯಾಮಿ ಆದವನು. ದಂಭ ಅಂತ ಶತ್ರುಗಳನ್ನು ದಮನಿಸುವವನು. ಅದಂಭ ದಂಭಾಚಾರ ಆ ದುರ್ಗುಣ ಇಲ್ಲದವನು. ವೈದಂಭ ದಂಭಾಚಾರ ರಹಿತರಾದಂತಹ ಭಕ್ತರಿಗೆ ಗಮ್ಯನಾದವನು. ವಶ್ಯ ಭಕ್ತ ಪರಾಧೀನ. ವಶಕರ ಇತರರನ್ನು ವಶಪಡಿಸಿಕೊಳ್ಳುವ ಶಕ್ತಿ ಇದ್ದವನು. ಕಲಿಹಿ ಕಲಿಯುಗದ ಸ್ವರೂಪನಾದವನು. ಲೋಕಕರ್ತ ಜಗತ್ತನ್ನು ಸೃಷ್ಟಿಸಿದವನು. ಪಶುಪತಿ ಪಶುಗಳು ಅಂದರೆ ಪ್ರಾಣಿಗಳು, ಅಥವಾ ಪಶು ಅಂದರೆ ವೇದಗಳು ಕೂಡ. ಪಾಂತಿ ಶಂಸಾಧನಾನೀತಿ ಪಶವಃ ವೇದಾಹ. ನಮ್ಮನ್ನು ಕಾಪಾಡಿ ನಮಗೆ ಸಂತೋಷ ಕೊಡುವಂಥವೇ ಪಶುಗಳೇ ವೇದಗಳು, ಅವುಗಳಿಗೆ ಪತಿ. ಮಹಾಕರ್ತ ಪಂಚಮಹಾಭೂತಗಳನ್ನು ಸೃಷ್ಟಿಸಿದವನು. ಅನೌಷಧ ಅನ್ನ ಮೊದಲಾದ ಯಾವ ಪದಾರ್ಥವನ್ನು ಕೂಡ ಆಹಾರ ರೂಪವಾಗಿ ಸೇವನೆ ಮಾಡದೇ ಇದ್ದವನು ಅಂತ ಅದರ ತಾತ್ಪರ್ಯ. ಅಕ್ಷರಂ ಪರಮಂ ಬ್ರಹ್ಮ, ಅಕ್ಷರ ಅಂತವನಿಗೆ ಹೇಳಿದ್ದಾರೆ. ಅಕ್ಷಗಳು ಅಂದರೆ ಇಂದ್ರಿಯಗಳು, ಅವುಗಳಲ್ಲಿ ಇದ್ದು ರಮಿಸುವವನು. ಈ ಅರ್ಥವನ್ನು ಸರ್ವಮೂಲದಲ್ಲಿ ಆಚಾರ್ಯ ಹೇಳಿದ್ದಾರೆ. ಅಥವಾ ಅಕ್ಷರ ಅಂದರೆ ನಾಶರಹಿತ ಅನ್ನೋ ಅರ್ಥ ಅಂತೂ ಇದ್ದೇ ಇದೆ. ಪರಮಂ ಬ್ರಹ್ಮ, ಸರ್ವೋತ್ಕೃಷ್ಟನಾದಂತಹ ಬ್ರಹ್ಮ. ಪರಮ ಬ್ರಹ್ಮ ಅಂತಾನೆ ಅವನಿಗೆ, ಪರಮಂ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ಪರಮಂ ಬ್ರಹ್ಮ ಅಂತಾನೆ ಒಂದೇ ಶಬ್ದ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಪರಮ ಮಹದ್ ಬ್ರಹ್ಮ ಅಂತ ಅವನಿಗೆ ಆಚಾರ್ಯರು ಒಂದು ಹೆಸರನ್ನು ಹೇಳಿದ್ದಾರೆ. ಬ್ರಹ್ಮಾಣಿ ಜೀವ ಸರ್ವೇಪಿ, ಎಲ್ಲಾ ಜೀವರಿಗೂ ಬ್ರಹ್ಮ ಅಂತ ಹೆಸರು. ಪರಬ್ರಹ್ಮಾಣಿ ಮುಕ್ತಿಗಾಹ, ಮುಕ್ತಿಗೆ ಹೋದವರು ಪರಬ್ರಹ್ಮರು. ಪ್ರಕೃತಿ ಪರಮಂ ಬ್ರಹ್ಮ, ಪ್ರಕೃತಿ ಪರಮ ಬ್ರಹ್ಮಳಾಗಿದ್ದಾಳೆ. ಪರಮ ಮಹತ್ ಬ್ರಹ್ಮನಾಗಿದ್ದಾನೆ ಪರಮಾತ್ಮ ಅಂತ. ಬಲವತ್ ಶಕ್ತಿಶಾಲಿಯಾದವನು. ಶಕ್ರಃ ಇಂದ್ರನಲ್ಲಿ ಅಂತರ್ಯಾಮಿ. ನೀತಿ ನ್ಯಾಯ ಸ್ವರೂಪನಾದವನು. ಅನೀತಿ ಈ ನಾವು ಅನುಸರಿಸಬೇಕಾದಂತಹ ಸಾಮ ದಾನ ಭೇದ ದಂಡ ಮೊದಲಾದ ಉಪಾಯಗಳಿಂದ ಅತೀತನಾದವನು ಅಂತ ಅದರ ಅರ್ಥ. ಶುದ್ಧಾತ್ಮ ಶುದ್ಧವಾದಂತಹ ಸ್ವರೂಪ ಇದ್ದವನು. ಶುದ್ಧ ಅತ್ಯಂತ ಪವಿತ್ರನಾದವನು. ಮಾನ್ಯ ಸನ್ಮಾನಕ್ಕೆ ಯೋಗ್ಯನಾದವನು, ಗೌರವಕ್ಕೆ ಯೋಗ್ಯನಾದವನು. ಎಲ್ಲರಿಂದಲೂ ಗೌರವಿಸಲ್ಪಟ್ಟವನು ಅಂತ ಅದರ ಅರ್ಥ. ಗತಾಗತಃ, ಗತ ಅಂದ್ರೆ ಹೋಗುವುದು, ಇಲ್ಲಿಂದ ಹೋಗುವುದು. ಆಗತ ಅಂದ್ರೆ ಮತ್ತೆ ಬರುವುದು, ಅದು ಸಂಸಾರ. ಆ ಸಂಸಾರದ ಅಧಿಪತಿ, ಸಂಸಾರವನ್ನು ನಿಯಂತ್ರಿಸಿ ನಮ್ಮೆಲ್ಲ ಅದರಲ್ಲಿ ತೊಡಗಿಸುವಂಥವನು. ಬಹುಪ್ರಸಾದ, ಭಕ್ತರ ವಿಷಯದಲ್ಲಿ ಅಧಿಕವಾದಂತಹ ಪ್ರಸನ್ನತೆಯನ್ನು ಕೊಡುವಂಥವನು ಅಂತ ಅದರ ಅರ್ಥ. ಸುಸ್ವಪ್ನ, ಸುಂದರವಾದಂತಹ ಸ್ವಪ್ನಗಳನ್ನು ಜೀವರಿಗೆ ಕೊಡುವಂಥವನು. ತಾನಿದ್ದವನು ಅಂತ ಅರ್ಥ ಅಲ್ಲ, ಆ ಸ್ವಪ್ನಕ್ಕೆ ನಿಯಾಮಕ ಅಂತ ಅದರ ಅರ್ಥ. ದರ್ಪಣ, ಕನ್ನಡಿಯಂತೆ ಸ್ವಚ್ಛವಾದಂತಹ ಸ್ವರೂಪ ಇದ್ದವನು ಅಂತ ಅರ್ಥ. ವಸ್ತುತಃ ಇಂಥ ಶಬ್ದಗಳಿಗೆಲ್ಲ ಆಚಾರ್ಯರು ಸರ್ವಮೂಲದಲ್ಲಿ ಕೊಟ್ಟಿರುವಂತಹ ವಿವರಣೆಯನ್ನು ಗಮನಿಸಿದರೆ ಅದಕ್ಕೆ ಇನ್ನೂ ಹೆಚ್ಚಿನ ಅರ್ಥಗಳನ್ನು ಹೇಳಬಹುದು. ದರ ಅಂದ್ರೆ ಶತ್ರುಗಳನ್ನ ನಾಶಪಡಿಸುವಂಥವನು. ಪ ಅಂದ್ರೆ ಕಾಪಾಡುವಂಥವನು. ನ ಅಂದ್ರೆ ಬಲಸ್ವರೂಪ. ಇಂಥವೆಲ್ಲ ಅನೇಕ ಅರ್ಥಗಳನ್ನು ಆಚಾರ್ಯರು ಬೇರೆ ಬೇರೆ ಕಡೆ ಹೇಳಿದ್ದಾರೆ. ಕಂದರ್ಪ ಅಂತಂದ್ರೆ ಮನ್ಮಥನಿಗೆ ವಾಚಕವಾದಂತಹ ಒಂದು ಶಬ್ದ. ಅದರಲ್ಲಿ ಕಂದರ್ಪ, ಕಮ್ ಅಂದ್ರೆ ಸುಖ, ದರ ಅಂದ್ರೆ ನಾನಾ ಥರದ ಸುಖಗಳನ್ನು ಅನುಭವಿಸುವಂಥವನು, ಸುಖ ಭೇದವನ್ನ ಅನುಭವಿಸುವಂಥವನು, ಕುಡಿಯುವವನು ಅಂತ ಕಂದರ್ಪ ಅನ್ನೋ ಶಬ್ದಕ್ಕೊಂದು ಅರ್ಥ ಹೇಳ್ತಾರೆ. ಹೀಗೆ ದರ್ಪಣ ಅಂತ ಒಂದೇ 3 ಅಕ್ಷರದ ಶಬ್ದವಾಗಿ ಕಂಡು ಕೂಡ ದರ ಪ ನ ಈಗ ಅಕ್ಷರಗಳನ್ನು ಒಡೆದು ಬೇರೆ ಬೇರೆ ಅರ್ಥಗಳನ್ನು ಕೂಡ ಹೇಳಬಹುದು ಅಂತ ಒಂದು ಸೂಚನೆ ಮಾತ್ರ ಇದು. ಆದ್ದರಿಂದ ಕೇವಲ ಕನ್ನಡಿಯಂತೆ ಸ್ವಚ್ಛನಾಗಿರುವವನು ಅಂತ ಹೇಳೋದಕ್ಕಿಂತ ಆಚಾರ್ಯರು ಸರ್ವಮೂಲದಲ್ಲಿ ಯಾವ ನಿಷ್ಪತ್ತಿಗಳನ್ನು ಕೊಟ್ಟಿದ್ದಾರೆ ಅದಕ್ಕನುಸಾರವಾಗಿ ನಿಷ್ಪತ್ತಿಗಳನ್ನು ಹೇಳುವುದು ಇನ್ನೂ ಕೂಡ ಹೆಚ್ಚು ಯೋಗ್ಯವಾದಂಥದ್ದು. 425ನೇ ಶಬ್ದ ಅಮಿತ್ರಜಿತ್, ದೇಹದ ಒಳ ಹೊರಗಿನ ಶತ್ರುಗಳನ್ನು ಗೆಲ್ಲುವಂಥವನು ಅಥವಾ ಗೆಲ್ಲಕ್ಕೆ ನಮಗೆ ಸಹಾಯ ಮಾಡುವಂಥವನು. ವೇದಕಾರ, ವೇದಗಳನ್ನು ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿ ಆದಿಯಲ್ಲಿ ಕೊಟ್ಟವನು. ಯೋ ಬ್ರಹ್ಮಾಂಡಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ಅಂತ ಒಂದು ವೇದವಾಕ್ಯವೇ ಇದೆ.
ಮಂತ್ರಕಾರ ಮಂತ್ರಗಳನ್ನು ಆವಿಷ್ಕರಿಸಿದವನು. ವಿದ್ವಾನ್ ಸರ್ವಜ್ಞನಾದವನು, ಎಲ್ಲವನ್ನು ಕೂಡ ಬಲ್ಲವನು. ಸಮರಮರ್ದನ ಶತ್ರುಗಳನ್ನ ಸಮರದಲ್ಲಿ ಸೋಲಿಸುವಂಥವನು. ಮಹಾಮೇಘ ನಿವಾಸಿ ಪ್ರಳಯ ಕಾಲದ ಮಹಾಮೇಘದಲ್ಲಿ ವಾಸ ಮಾಡಿ ಜಗತ್ತನ್ನು ನಷ್ಟವನ್ನಾಗಿ ಮಾಡುವಂಥವನು. ಮಹಾಘೋರ ಘೋರವಾದಂತಹ ಪ್ರಳಯಕ್ಕೆ ಕಾರಣನಾದವನು. ವಶಿ ಎಲ್ಲರನ್ನೂ ವಶದಲ್ಲಿಟ್ಟುಕೊಂಡಂಥವನು. ಕರಹ ಸಂಹಾರ ಮಾಡುವಂಥವನು. ಅಗ್ನಿಜ್ವಾಲ ಅಗ್ನಿಯ ಜ್ವಾಲೆಗೆ ಸಮಾನವಾದ ತೇಜಸ್ಸಿದ್ದವನು. ಮಹಾಜ್ವಾಲ ಅಗ್ನಿಯ ಜ್ವಾಲೆಗಿಂತಲೂ ಹೆಚ್ಚಿನ ಪ್ರಕಾಶ ಇದ್ದವನು. ಅತಿಧೂಮ್ರ ಬೂದಿ ಬಣ್ಣ ಇದ್ದವನು, ಹೊಗೆಯಂತೆ ಬಣ್ಣ ಇದ್ದವನು ಅಂತ ಅರ್ಥವನ್ನು ಹೇಳಿದ್ದಾರೆ. ಹುತಃ ಆಹುತಿಗಳನ್ನು ಸ್ವೀಕರಿಸಿ ಅದನ್ನ ನಮಗೆ ಫಲ ಕೊಡುವಂತಹ ಅಗ್ನಿ ಸ್ವರೂಪನಾದವನು. ಇದನ್ನ ಭಗವದ್ಗೀತಾ ಮೊದಲಾದ ಕಡೆ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ, ಅವನೇ ಅಗ್ನಿಯಾಗಿದ್ದಾನೆ, ಅವನೇ ಆಹುತಿಯಾಗಿದ್ದಾನೆ, ಅವನೇ ಯಜ್ಞನಾಗಿದ್ದಾನೆ, ಅವನೇ ಈ ಯಜಮಾನನಾಗಿದ್ದಾನೆ. ಹೀಗೆ ನಾನಾ ಥರದ ಶಬ್ದಗಳಿಂದ ಅವನನ್ನೇ ವರ್ಣನೆ ಮಾಡಿದ್ದಾರೆ. ಅದರಿಂದ ಹುತ ಅಂದ್ರೆ ಈ ಅಗ್ನಿಯೂ ಕೂಡ ಹೌದು, ಅಥವಾ ಅಗ್ನಿಯಲ್ಲಿ ಕೊಡುವಂಥ ಆಹುತಿಯೂ ಕೂಡ ಒಂದು ರೀತಿಯಾಗಿ ಹುತವೇ ಆಗಿದೆ. ಅಲ್ಲೇ ಭಗವದ್ಗೀತಾದಲ್ಲಿ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣ ಹುತಂ ಅಂತ ಬಂತು. ಹುತ ಅನ್ನೋ ಶಬ್ದವನ್ನು ಇಲ್ಲಿ ತಗೊಂಡಿದ್ದಾರೆ. ಹುತ ಶಬ್ದ ಆದ್ಮೇಲೆ 438ನೇ ಶಬ್ದವಾಗಿ ಹವಿಹಿ ಅನ್ನೋ ಶಬ್ದವನ್ನು ತಗೊಂಡಿದ್ದಾರೆ. ವೃಷಣ ಕರ್ಮ ಫಲವನ್ನ ನಮಗೆ ಕೊಡುವಂಥ ಧರ್ಮ ಸ್ವರೂಪನಾಗಿದ್ದಾನೆ. ಶಂಕರ ಕಲ್ಯಾಣಕಾರಿಯಾಗಿದ್ದಾನೆ. ಹರಿವಂಶದಲ್ಲಿ ಶಂಕರೋತಿ ಯತಸ್ತಸ್ಮಾತ್ ಶಂಕರ ಇತ್ಯಭಿಧೀಯಸೆ ಅಂತ ವರ್ಣನೆ ಮಾಡಿದ್ದಾರೆ ಅವನನ್ನು. ನೀನು ನಮಗೆ ಸುಖ ಕೊಡುವವನಾದ್ದರಿಂದ ನಿನಗೆ ಶಂಕರ ಅಂತ ಕರೀತಾರೆ. ನಿತ್ಯಂ ವರ್ಚಸ್ವಿ ಸರ್ವದಾ ತೇಜಃಪುಂಜನಾದವನು. ಧೂಮಕೇತನ ಅಗ್ನಿ ಸ್ವರೂಪನಾದವನು. ನೀಲ ಶ್ಯಾಮಲ ವರ್ಣನಾದಂಥ ಹರಿಸ್ವರೂಪ ವಿಷ್ಣು ಸ್ವರೂಪ. ಅಂಗಲುಬ್ಧ ಒಂದು ಸುಂದರವಾದ ಅರ್ಥವನ್ನು ಬರೆದಿದ್ದಾರೆ. ತನ್ನ ಅಂಗಾಂಗಗಳ ಸೌಂದರ್ಯಕ್ಕೆ ನ್ಯೂನತೆ ಉಂಟಾದೀತು ಅಂತ ಲೋಭದಿಂದ ಇದ್ದವನು. ತನ್ನ ಅಂಗಗಳ ವಿಷಯದಲ್ಲಿ ಹೆಚ್ಚು ಅಭಿಮಾನ ಇರುವಂಥವನು. ಅಭಿಮಾನ ಅಂದರೆ ತನ್ನ ಸೌಂದರ್ಯದ ವಿಷಯದಲ್ಲಿ ಪ್ರೀತಿ ಇದ್ದವನು ಅಂತ ಅದಕ್ಕೆ ಅರ್ಥ. ಅಥವಾ ಅಂಗಗಳು ಅಂತಂದ್ರೆ ತನ್ನ ಈ ಶಾರೀರಿಕ ಅಂಗಗಳು ಅಂತ ಅರ್ಥ ಅಲ್ಲದೇನೆ ವೇದಾಂಗಗಳು, ಶಿಕ್ಷಾ ವ್ಯಾಕರಣ ಛಂದಸ್ಸು ಮೊದಲಾದ ಅಂಗಾಂಗಗಳು, ಅವುಗಳ ರಕ್ಷಣೆಯಲ್ಲಿ ಆಸಕ್ತನಾದವನು ಅಂತ ಅರ್ಥ. ನಿರವಗ್ರಹ ಶೋಭನ ಅಂತ ಎಲ್ಲ ಕಡೆ ಶೋಭಿಸುವವನು ಅಂತ ಅರ್ಥ. ನಾವು ಈ ಅಕಾರಾಂತವಾದ ಶಬ್ದಗಳನ್ನು ನೋಡ್ತಾ ಇದ್ದೀವಲ್ಲ, ಇದರ ಮೂಲಕ ಇವು ಆಕಾರಾಂತವಾಗಿ ಪರಿಣತವಾದಾಗ ಅವೇ ಆತನ ಪತ್ನಿಯನ್ನು ಹೇಳ್ತವೆ. ಶೋಭನ ಅನ್ನೋ ಶಬ್ದವೇ ಶೋಭನಾ ಅಂತಾದರೆ ಲಕ್ಷ್ಮೀದೇವಿಯನ್ನು ಪಾರ್ವತಿಯನ್ನು ಹೇಳ್ತದೆ. ನೀಲ ಅನ್ನೋ ಶಬ್ದವೇ ನೀಲಾಳನ್ನು ಹೇಳ್ತದೆ. ಹೀಗೆ ಇವೆಲ್ಲ ಶಬ್ದಗಳನ್ನ ಆತನ ಪತ್ನಿಗೂ ಕೂಡ ವಾಚಕನ್ನ ತಿಳ್ಕೊಳ್ಬಹುದು. ಸ್ವಸ್ತಿದ ಅಂದ್ರೆ ಕಲ್ಯಾಣದಾಯಕ. ಸ್ವಸ್ತಿ ಭಾವ ಮಂಗಳ ಸ್ವಭಾವ ಇದ್ದವನು. ಭಾಗಿ ಯಜ್ಞದ ಭಾಗವನ್ನು ಸ್ವೀಕಾರ ಮಾಡುವಂಥವನು. ಭಾಗಕರಹ ಯಜ್ಞವನ್ನು ವಿಭಾಗ ಮಾಡಿ ಆಯಾ ದೇವತೆಗಳಿಗೆ ಕೊಡುವವನು ಅಂತ ಹೀಗರ್ಥ. ಅಲ್ಲಿಗೆ 450ನೇಯ ನಾಮದ ವಿವರದೊಂದಿಗೆ ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.